Am Yes, I sir. done? Okay. Yes, sir. Good afternoon. ಇವತ್ತು ಕ್ರಿಯಾಕ್ಟಿವ್ದು 18th ಎಪಿಸೋಡ್ ನಮ್ದು. ಸೊ ಕ್ರಿಯಾಕ್ಟಿವ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ಇಂಟ್ರೆಸ್ಟೆಡ್ ಪೀಪಲ್ಸ್ ಎಲ್ಲಾನು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿರೋ ಅಂತದ್ದು. ಸೊ ಏನ್ ನಡೆಯುತ್ತೆ ಗ್ರೂಪ್ ಅಲ್ಲಿ ಅಂದ್ರೆ ಪ್ರತಿ ವೀಕೆಂಡ್ ಕ್ಲಾಸಸ್ ಟಾಕ್ಸ್ ನಡೀತಾ ಇರುತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮೇಲೆ. ಸೊ ಇದು ಡಿಫ್ರೆಂಟ್ ಟಾಪಿಕ್ಸ್ ಅಂತ ಹೇಳಿದ್ರೆ ಒಂದೇ ಸ್ಟ್ರೀಮ್ ಅಲ್ದಂಗೆ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ನಮ್ಗೆ ಟಾಕ್ಸ್ ಪ್ರತಿ ವೀಕೆಂಡ್ 3 to 4 ನಡೀತಾ ಬರ್ತಾ ಇದೆ. ಸೊ ಇದು ಕ್ರಿಯಾಕ್ಟಿವ್ ಅನ್ನೋ ಒಂದು ವರ್ಡ್ ಏನಿದೆ, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಕ್ರಿಯೇಟಿವ್ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್. ಸೊ ಇದು ನಾಲೆಡ್ಜ್ ಸ್ಕ್ವೇರ್ ಅನ್ನೋದನ್ನ ಡಿಫೈನ್ ಮಾಡ್ತಾ ಇದೆ. ಸೊ ನಾಲೆಡ್ಜ್ ಸ್ಕ್ವೇರ್ ಅನ್ನ ನಾವು ನಾಲೆಡ್ಜ್ ಅನ್ನ ಡಬಲ್ ಮಾಡೋ ಒಂದು ಕಾನ್ಸೆಪ್ಟ್ ಅನ್ನ ಬೇಸ್ ಮಾಡ್ಕೊಂಡು ನಾವು ಕ್ರಿಯಾಕ್ಟಿವ್ ನ ಸೊ ಇವತ್ತಿನ ಕ್ಲಾಸ್ಗೆ ನಮ್ ಜೊತೆ ಇರೋಂತ ನಮ್ ಸ್ಪೀಕರ್ ಬಂದು ಡಾಕ್ಟರ್ ಶರತ್ ಅನಂತಮೂರ್ತಿ ಅವರು. ಸೊ ಅವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಹೇಳಿ ಶ್ರೀನಾಥ್ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಶ್ರೀನಾಥ್ ಸರ್. ಗುಡ್ ಆಫ್ಟರ್ನೂನ್. ನಮಸ್ಕಾರ ಎಲ್ಲರಿಗೂ. ಸುಪ್ರಿಯಾ ಮೇಡಮ್ ಅವ್ರಿಗೆ ನಮಸ್ಕಾರ. ಡಾಕ್ಟರ್ ಶರತ್ ನಮಸ್ಕಾರ ಸರ್. ಎಂದಿನಂತೆ ಪ್ರತಿ ಶನಿವಾರ ಎವ್ರಿ ಸ್ಯಾಟರ್ಡೆ 3 to 4 ನಾವು ಕುತೂಹಲವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ವಿನಿಮಯ ಮಾಡ್ಕೋಬೇಕು ಮತ್ತು ನಮ್ಮ ನಾಲೆಡ್ಜ್ ನಮ್ಮ ಜ್ಞಾನವನ್ನ ವಿಸ್ತಾರ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಕ್ರಿಯಾಕ್ಟಿವ್ ಟೀಮ್ ಕಡೆಯಿಂದ ಈ ಲೆಕ್ಚರ್ಸ್ ನಾವು ಹೋಸ್ಟ್ ಮಾಡ್ತಾ ಇದೀವಿ. ಕಳೆದ ಬಾರಿ ವೇದ ವಿಜ್ಞಾನ ಕೇಳಿದ್ರಿ, ಅದ್ರ ಕಳೆದ ಬಾರಿ ಸಾಯಿಲ್ ಸೈನ್ಸ್ ಬಗ್ಗೆ ಕೇಳಿದ್ರಿ, ಮತ್ತೆ ಇಂಡಿಯನ್ ಅಬ್ಸರ್ವೇಟರೀಸ್ ಬಗ್ಗೆ ಕೇಳಿದ್ರಿ. ಸೊ ವೈಜ್ಞಾನಿಕವಾಗಿ ಮತ್ತು ನಮ್ಗೆ ಜ್ಞಾನವನ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಒಂದು ವಿಧವಾಗಿ ನಮಗೆ ಕ್ಲಾಸ್ ರೂಮ್ ಅಲ್ಲಿ ಸಿಲೆಬಸ್ ಅಲ್ಲಿ ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗದೆ ಇರುವಂತ ನಾಲೆಡ್ಜ್ ಗಳನ್ನ ನಾವು ಇಲ್ಲಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಲೆಕ್ಚರ್ ನ ಅರೇಂಜ್ ಮಾಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಇನ್ ದಟ್ ಡೈರೆಕ್ಷನ್ ಟುಡೇ ವಿ ಆರ್ ಹ್ಯಾವಿಂಗ್ ಅವರ್ ಬಿಲೌಡ್ ಪ್ರೊಫೆಸರ್ ಡಾಕ್ಟರ್ ಶರತ್ ಅನಂತಮೂರ್ತಿ ಅಂತ. ಹಿ ಈಸ್ ಮೈ ಲೆಕ್ಚರರ್. ಸುಪ್ರಿಯಾ ಮೇಡಮ್ಗೂ ಅವ್ರು ನಮಗೆ ಲೆಕ್ಚರರ್ ಆಗಿದ್ರು ಫಿಸಿಕ್ಸ್ ಅಲ್ಲಿ. ಕರೆಂಟ್ಲಿ ಹಿ ಈಸ್ ಅ ಪ್ರೊಫೆಸರ್ ಅಟ್ ಹೈದರಾಬಾದ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಅಲ್ಲಿ ಹಿ ಈಸ್ ರೈಟ್ ನೌ ವರ್ಕಿಂಗ್ ಆಸ್ ಅ ಪ್ರೊಫೆಸರ್. ಅವರು ಬೇಸಿಕಲಿ ಶಿವಮೊಗ್ಗದವರು ಮತ್ತು ನಮ್ಮ ಬೆಂಗಳೂರಿನಲ್ಲೇ ವಾಸವಾಗಿರೋದು. ಕರೆಂಟ್ಲಿ ಇಸ್ ಅ ಪ್ರೊಫೆಸರ್ ಅಟ್ ಹೈದರಾಬಾದ್. ಅವರ ರಿಸರ್ಚ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಆಪ್ಟಿಕಲ್ ಟ್ವೀಸರ್ಸ್, ಆಪ್ಟಿಕಲ್ ಟೆಕ್ನಿಕ್ಸ್ ಇನ್ ಸಾಫ್ಟ್ ಮ್ಯಾಟರ್ ಮತ್ತು ನ್ಯಾನೋ ಸೈನ್ಸಸ್ ಅಲ್ಲಿ, ಮತ್ತೆ ಪೆನ್ನಿಂಗ್ ಟ್ಯಾಪ್ಸ್, ಮತ್ತೆ ಪ್ಲಾಸ್ಮಾ ಅಂಡ್ ಅಯಾನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಅವರೇ ಒಂದು ದೊಡ್ಡ ಅಯಾನ್ ಟ್ರಾಪಿಂಗ್ ಲ್ಯಾಬೊರೇಟರಿನ ಬಿಲ್ಡ್ ಮಾಡಿದ್ದಾರೆ. ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದಾಗೂ ನಾವು ಗಮನಿಸಿದ್ವಿ. ನಮ್ಮ ಫೆಲೋ ಫ್ರೆಂಡ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಅದೇ ರೀತಿಯಾಗಿ ಹೈದರಾಬಾದ್ ಸಾಕಷ್ಟು ಲ್ಯಾಬ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇಂಥ ಕಡೆ ಎಲ್ಲ ವಿಸಿಟಿಂಗ್ ಪ್ರೊಫೆಸರ್ ಆಗಿ, ವಿಸಿಟಿಂಗ್ ಫೆಲೋಶಿಪ್ ಆಗಿ ಕೆಲಸ ಮಾಡಿದ್ದಾರೆ. ಮೂಲತಃ ಕನ್ನಡಿಗರಾಗಿದ್ದು ಅಮೆರಿಕಾದಲ್ಲಿ PhD ಮಾಡ್ಕೊಂಡು ಬಂದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರು ಇವತ್ತು ನಮ್ಮೊಡನೆ ಭಾಷಣ ಮಾಡ್ಲಿಕ್ಕೆ ಅಂದ್ರೆ ನಮಗೆ ಕೆಲವು ವಿಚಾರ ವಿನಿಮಯವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಗೆ ಒಪ್ಪಿ ನಮಗ್ ಬಂದಿದ್ದಾರೆ. ಇದು ನಮ್ಮ ಎಲ್ಲ ಜ್ಞಾನಾಸಕ್ತರಿಗೆ ಒಂದು ಸ್ಫೂರ್ತಿ ಮತ್ತು ಆಶಾದಾಯಕವಾಗಿರುವಂತದ್ದು. ಅವರಿಗೆ ಒಂದು ಇಂಪಾರ್ಟೆಂಟ್ ಅವಾರ್ಡ್ ನ ಮೆನ್ಷನ್ ಮಾಡ್ಬೇಕು ಅಂದ್ರೆ ಕಾಮನ್ವೆಲ್ತ್ ಅಕಾಡೆಮಿಕ್ ಫೆಲೋಶಿಪ್ ಅವಾರ್ಡ್ ಅಂತ ಬಂದಿದೆ. ಅವರು ಇಂಪೀರಿಯಲ್ ಕಾಲೇಜ್ ಲಂಡನ್ ಅಲ್ಲಿ ಕೆಲಸ ಮಾಡ್ಬೇಕಾಗಿರ್ಬೇಕಾದ್ರೆ ಅಯಾನ್ ಟ್ಯಾಪ್ಸ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ವಿಚಾರದ ಬಗ್ಗೆ. ಸೊ ಅವರು ನಮ್ಮ ಒಂದು ರಿಕ್ವೆಸ್ಟ್ ಮೇಲೆ ಒಪ್ಪಿ ಬಂದಿದ್ದಾರೆ. ಡಾಕ್ಟರ್ ಶರತ್ ಅನಂತಮೂರ್ತಿ ಇದಲ್ಲದೇನೆ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ವಿಚಾರವನ್ನ ಪ್ರಸರಣ ಮಾಡೋದ್ರಲ್ಲಿ, ಸೈಂಟಿಫಿಕ್ ಟೆಂಪರ್ ಅಂಡ್ ಸೈಂಟಿಫಿಕ್ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಆಸಕ್ತರಾಗಿದ್ದು ಬಹಳಷ್ಟು ಲೆಕ್ಚರ್ಸ್ ಕೊಡ್ತಿರ್ತಾರೆ. ಸಾಕಷ್ಟು ಜನ ಕೇಳಿರ್ತಾರೆ ನನಗೆ ಈ ಲೆಕ್ಚರ್ ಅರೇಂಜ್ ಮಾಡಿದಾಗ ಹಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಪೀಕರ್, ವಿ ಶುಡ್ ಲಿಸನ್ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಅವ್ರು ಒಪ್ಪಿ ಇವತ್ತು ಬಂದಿರೋದು ನಮಗೆ ಸಂತೋಷ. ಸರ್, ನಮ್ಮ ಕಡೆಯಿಂದ ನಿಮಗೆ ಸ್ವಾಗತ ಸರ್, ಅಂಡ್ ವಿ ಆರ್ ವೆರಿ ಹ್ಯಾಪಿ ಅಂಡ್ ಫಾರ್ಚುನೇಟ್ ಎನಫ್ ಟು ಹ್ಯಾವ್ ಯು ಆಸ್ ಎ ಟುಡೇ ಸ್ಪೀಕರ್. ಥ್ಯಾಂಕ್ ಯು ಸರ್, ಅಂಡ್ ಓವರ್ ಟು ಸುಪ್ರಿಯಾ ಮೇಡಮ್. Sir, thank you very much, sir. Srinath sir. Over to Sharath sir. Sir, mute again. Unmute ಮಾಡಿ. Thank you very much, Srinath. It's always a pleasure to
interact with you. And I'm so pleased to learn about this reactive activities. And indeed, having a discussion session every week is quite a bit of work and a challenge. And I'm also so happy that Supriya Naik, who's also been my student at some stage, has so ably and efficiently assisted in this endeavor. And it's really wonderful to have young, interested participants, as always. And I had the privilege of attending the meeting last week, and I was really impressed by the kind of arrangements and also the content delivered by that speaker, and looking at the topics also that you have been posting on. This is really very nice, and I hope that you will have the resources and the time to continue this important part of education. I'm also very happy for the opportunity given to me to share some of the thoughts. So before I move, there was an issue of language in what I should communicate in. And so I suggested last evening to Srinath that we'll do our Berike Bhashe. When I used to teach at Bangalore University, now almost all my discourses are in English, but at the time there were a lot of very good students coming to us from small towns, and whose language skills were somewhat challenged. However, their understanding was very good. And so what we would do is once in a while just switch to Kannada, and I could already see then that many faces brightened up, because when you go to the language that is closer to you, you don't feel that what you are learning is too far away or distant. You will suddenly say to yourself, ಹೌದಲ್ವಾ, ಇದೆಲ್ಲ ನಾನು ಯೋಚನೆ ಮಾಡಿದ್ದೀನಲ್ಲ, ಇದು ಹೆಂಗೆ ಮತ್ತೆ ಈ ತರ ಎಲ್ಲ ಅಬ್ಸ್ಟ್ರಾಕ್ಷನ್ ಅಲ್ಲಿ ಹಾಕಿದ್ರೆ ಯಾಕೆ ನನ್ನಿಂದ ಅದು ಪ್ರತ್ಯೇಕವಾಗಿದೆ ಅಂತ ಅನ್ಸುತ್ತಪ್ಪ ಅಂತ ಎಷ್ಟು ಸರಿ ನೀವು ಅನ್ಕೊಂಡಿರ್ತೀರ. ಸೊ I'll continue my discourse in this mode, and it's already 3:15. We shall go on, I think, till about 3:50 or 3:55, and thereafter I do want questions. I want a lot of questions, and so let's have some time for questions, disagreements. Don't fight with me. That's the only, because in my class, many of my students would sometimes raise serious but very nice queries, and sometimes also disagree with some of my views, which I used to make known to everyone. Okay, with this, let me start the topic that I'm going to talk about today. And then just a forewarning, I have kept this talk deliberately a little of a wandering nature, in the sense that you may suddenly feel that I'm jumping topics, but I can assure you that even the jumps made are with some connectivity. Andre ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳೋದ್ರಲ್ಲಿ ಏನೋ ಒಂದು ಎಲ್ಲದನ್ನು ಹೆಣ್ದಿದ್ದೀನಿ. ಹೇಗೆ ಹೆಣ್ದಿದ್ದೀನಿ ಎಲ್ಲ ಅನ್ನೋದನ್ನ ನೀವೇ ಇದ್ರ ಬಗ್ಗೆ ತದನಂತರ ಯೋಚನೆ ಮಾಡುವಾಗ ನಿಮಗೆ ಇದು ಗೋಚರವಾಗುತ್ತೆ ಅಂತ ನಾನು ನಂಬಿದ್ದೀನಿ. ಅದರಿಂದ ಈಗ ಶುರು ಮಾಡ್ತೀನಿ. ನನ್ನ ಸ್ಕ್ರೀನ್ ಶೇರಿಂಗ್ ಹೋಗ್ತೀನಿ. Right. So
ಅದೇ ನಾನು ಕೊಟ್ಟಿರೋ ಟೈಟಲ್ ಹೇಗೆ ಅಂದ್ರೆ ವರ್ಕಿಂಗ್ ವಿತ್ ಇನ್ಸ್ಟ್ರೂಮೆಂಟ್ಸ್. ನಾನೊಬ್ಬ experimental physicist, and see, there's always a little bit of a challenge when you work in universities. One is, and not in one of the better facilitated national labs or even in a foreign university or institution. One is that resources are limited. Even though there is good government funding, which has become a little scarce of late, but however, it's reasonable. It's not very frequent in the sense that if you suddenly want to replace something or order a new bit of equipment, it's nearly impossible. It also, I think, it's not just the lack of resources, but it's also sometimes bureaucratic procedures and so on. So actually, if you are trying to do science, and especially if you're doing this in a university and you want to do something interesting, it's a bit of a challenge. That means that what you have to do is think very hard. In fact, think harder than some of the people who work in the better endowed institutes. And what I want to show you here is that it's possible to come up with very creative solutions and imagine problems. There are problems everywhere, as if you just open your eyes to nature around you and start wondering and thinking about it, 100 or even 1,000 questions will come out in front of you. And you may be surprised that most of these questions that you have posed to yourself may not always have reasonably good answers. One big case in point is the recent COVID crisis that our country has gone through. And you'd be surprised that so little is known about this thing. We know broadly that it affects, how it spreads, and what are the symptoms, but it's so diverse, and the consequences of this affectation is so different that I would say that still there's a lot to be learned about it. So the art of doing science lies in the capacity to ask the correct question. And so this is the sort of philosophy behind which I would like to proceed today. Yeah? So broadly, we will just look at the distinction between what is called science and technology. I will do a 1-minute history of physics, and there I want to assert that notwithstanding whatever you may have been told in earlier times and so on, physics as such, as we conceive of it today, is modern in the sense that it is not from the BC era, and it is Western. It originated clearly in Europe and later came to become the universal kind of subject that we appreciate today. It's not that sciences were not present. There were various kinds of sciences. India too can boast of tremendous advances at a very early age. But physics, as we conceive of it, is not a part of the Indian experience, not in ancient times. And I'm willing to discuss this with any of you. And the nature of what science is. These are some of the things that I want to talk about. Mainly, I want to concentrate on what kind of research is possible in universities and colleges, but I'll
do this with an example from my own experience. So I'll be talking a little bit about optical tweezers and what kind of work we do with this. I will keep this simple. There's almost no mathematics in what I use. And please save your questions to the last if you have some, so that we can go through this with some keeping the time constraints in mind. So firstly, the assertion that I want to make was that we have to, although today technology is increasingly reliant on scientific discoveries and established facts through the lens of science, technology clearly precedes science, and there's ample evidence for this. Two examples that I show here are, of course, the potter's wheel. I think I've taken that's from a Greek example, but then anywhere, any of the early civilizations or the pre-civilization era also had such technology. And smelting, various metallurgical processes, for example, in creating iron implements, crude iron implements, starts with the Iron Age. And there was no established method of science or anything like that. So we have to be cognizant of this. So many times technologies arise without necessarily relying on science. But today that is almost not the case, that you have to somewhere go to the principles of physics or chemistry or what you have learned from biosciences in order to designing and making applications. So that is a distinction we have to make. These three gentlemen are very well known to all of you. They all have long noses, by the way. There's Copernicus, who is credited for the heliocentric theory, although now there seems to be increasing evidence that probably heliocentrism, the ideas, preceded Copernicus in India. There is good evidence for that in the Kerala School of Mathematics in Nilakanta Somayaji's propositions. And probably it's not that Copernicus stole them and made it his own, but these people were all, they were travelers between India and the Byzantine countries at that time. And there was also the famous library of Alexandria. So it's quite conceivable that Copernicus in the late 15th century was accessing some of this knowledge. Kepler is better known for looking at the observations. So once heliocentrism was kind of the paradigm in which you look at the heavens, it was Kepler really who pulled all those observations together. So the first kind of theory making, the conceptualizing things in terms of quantitative relationships, because mathematics is after all the bedrock of physics. And therefore, it was Kepler who made the laws of planetary motion. And but the most important person here is Galileo. And Galileo is considered also the father of modern science in a way, because it was Galileo who firmly established that experiments and observation, empiricism, in other words, this is called empiricism, that the
reality is based on empirical observations, and this forms the basis of science. So I would say that also Galileo is the father of experimentation in some way. Michael Faraday, who came later, can also be credited with wonderful experiments, but it was really Galileo who no, there's something else I wanted to show you. There's a very nice picture. You can find it on the net where Galileo is actually showing the Earl of Venice through his refracting telescope. And they were even afraid to peer through the telescope because it was not forbidden to look at the heavenly bodies more closely. It was forbidden in their theology, but Galileo is seen urging them to peer through this. And he is credited with, of course, the discovery of the moons of Jupiter and many other things. So, I would say that astronomy preceded physics, and this was really the first stepping stones to create the edifice of physics. And of course, on the left, you see the great Isaac Newton. So it was Newton who based his, so the laws of physics, especially the laws of motion, the universal law of gravitation, and so on, are Newton's. And what I want you to keep in mind here is, here we see that for the first time, seemingly different phenomena are all being yoked together, are harnessed in under one law. So the apple falling on Newton's head and the Earth or Jupiter revolving around the sun are both due to the same mechanism, that is the force of gravitation. And to conceive of seemingly disparate phenomena as coming under one theory is really a big leap in physics, in the sense that a physicist tries to see whether this various phenomena that he sees can be explained in terms of well-established laws and theories of modern physics. And so this is the real what you may say important criterion in modern science. Of course, one cannot do any talk on physics without talking about Einstein there, who also relativized the notions of absolute space and time. And in a sense, Einstein is also an epochal, Einstein is an event, not just a human being. And with that was the onset of the modern physics and quantum mechanics and what we know, how we conceive of physical knowledge today. So there he is, probably the father or the great father of modern science. So, through their activity and through certain philosophical steps, which were mainly by Englishman called Francis Bacon, we today have sort of a view of the scientific method. And I want to spend a little time talking about this because ಇವತ್ತೇನಾಗಿದೆ ಅಂತಂದ್ರೆ ತುಂಬಾ ಜನ ಏನೇನನ್ನೋ ಸೈನ್ಸ್, ಅದು ಸೈನ್ಸ್, ಇದು ಸೈಂಟಿಫಿಕ್, ಜ್ಯೋತಿಷ್ಯ ಶಾಸ್ತ್ರ ಸೈಂಟಿಫಿಕ್, ಆಮೇಲೆ ನೀವು
ಟೆಲಿವಿಷನ್ ಅಲ್ಲಿ ನೋಡಿದ್ರೆ ಯಾರ್ಯಾರೋ ಬಂದು ನಮ್ಮ ಶಾಸ್ತ್ರನೂ ಸೈಂಟಿಫಿಕ್ ಅಂತಾರೆ. ಅದನ್ನ ಎಕ್ಸಾಮಿನ್ ಮಾಡ್ಲಿಕ್ಕೆ ಒಂದು ಸೆಟ್ ಆಫ್ ಕ್ರೈಟೀರಿಯನ್ ಇದೆ. ಶಾಸ್ತ್ರಗಳು ಬೇರೆ. ಶಾಸ್ತ್ರ ಅನ್ನೋದು ಅದಕ್ಕೊಂದು ಒಂದು ಎಸ್ಟಾಬ್ಲಿಷ್ಡ್ ಮೆಥಡ್ ಇದೆ, ಒಂದಷ್ಟು ಅದ್ರ ಬಗ್ಗೆ ಕೆಲವು ಬರವಣಿಗೆ ಇರುತ್ತೆ. ಅದನ್ನ ಆದ್ರೆ ಅವೆಲ್ಲದು ಸೈಂಟಿಫಿಕ್ ಆಗ್ಬೇಕಾಗಿಲ್ಲ. ಯಾಕಂತಂದ್ರೆ ಸೈಂಟಿಫಿಕ್ ಅನ್ನೋದ್ರಲ್ಲಿ ದೇರ್ ಹ್ಯಾಸ್ ಟು ಬಿ ದಿಸ್ ಕೈಂಡ್ ಆಫ್ ಸರ್ಚ್. ದಿ ಸರ್ಚ್ ಶುಡ್ ಬಿ ಆಬ್ಜೆಕ್ಟಿವ್. ಅಂದ್ರೆ ಯಾವ ಪೂರ್ವಗ್ರಹಗಳಿಲ್ಲದೇನೆ, ಒಂದು ಪೂರ್ವಗ್ರಹ ಇಲ್ಲದೇನೆ ಒಂದು ಸರ್ಚ್ ನೋಡೋದು. ಅಂದ್ರೆ ಯೋರ್ ಓನ್ ಬಯಾಸಸ್ ಆರ್ ಯೋರ್ ಓನ್ ಪ್ರೀಕನ್ಸೆಪ್ಷನ್ಸ್ ಕ್ಯಾನ್ ನಾಟ್ ಡಿಟರ್ಮಿನ್ ದಿ ಔಟ್ಕಮ್. This is, of course, not an easy thing, and I do admit that there is a great amount of challenge in doing this. Nonetheless, this is a requirement of modern science. And I'm sorry, the repeatability criterion. If you do some measurement somewhere, you should more or less get within the range of errors. It should be repeatable. And this is how you can test a hypothesis. The hypothesis say that the COVID virus spreads through the air and enters the body through only the orifices of the body. That's a hypothesis that needs certain validation. Okay, and once the validation occurs, then you can make models. And here I want to underscore the importance in physics of models. ನಾನು ಎಷ್ಟೋ ಸರಿ ಪಾಠ ಮಾಡುವಾಗ ನಾವು ಮಾಡ್ತಾ ಇರೋ ಪಾಠ ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಾಗ್ಲಿ ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಾಗ್ಲಿ ಹಾರ್ಮೋನಿಕ್ ಆಸಿಲೇಟರ್ನ ನಾವು ತರ್ತೀವಿ. ಸೊ ಹಾರ್ಮೋನಿಕ್ ಆಸಿಲೇಟರ್ ಮಾಡೆಲ್ ಅಂದ್ರೆ ಎಲ್ಲದು ಅದು ಮೈಕ್ರೋಸ್ಕೋಪಿಕ್ ಎನ್ವೈರ್ಮೆಂಟ್ ಅಲ್ಲಿ ಒಂದು ಹಾರ್ಮೋನಿಕ್ ಆಸಿಲೇಟರ್ ಇರುತ್ತೆ ಅಂತ ಅಲ್ಲ. ಆದ್ರೆ ಆ ಮಾಡೆಲ್ ಮುಖಾಂತರ ನೀವು ಆ ಫೆನಾಮಿನನ್ನ ಅರ್ಥೈಸ್ಕೋಬಹುದು ಅನ್ನೋದು. ಸೊ ಮಾಡೆಲ್ಸ್ ಡು ನಾಟ್ ಹ್ಯಾವ್ ಟು ಬಿ ದ ಎಕ್ಸಾಕ್ಟ್ ರಿಯಾಲಿಟಿ. ವಾಟ್ ದೇ ಆರ್ good ways of understanding for us how that reality may be understood in terms of not the direct reality itself, but in terms of the picture that you form through a model. And this becomes very difficult, especially in quantum mechanics, because quantum mechanics often belies or goes against certain commonsensical notions. And the commonsensical notions you have formed are all based on certain visible views of that you have of nature. So when you start relying more on the models, you should always bear in mind that model reality alla. Model reality ಒಂದು representation. ಆಮೇಲೆ ರಿಯಾಲಿಟಿನ ಮಾಡೆಲ್ ಮೂಲಕ ನಾವು ಅರ್ಥೈಸ್ಕೋತೀವಿ ವಿನಃ ಅದು ಅದೇ ಅಲ್ಲ. ಈಗ ಹಾರ್ಮೋನಿಕ್ ಆಸಿಲೇಟರ್ ಅಂದ್ರೆ ಅದೇನು ಒಂದು ಪೆಂಡುಲಮ್ ತರ ಏನೋ ಇದು ಮಾಡ್ತಾ ಇರಲ್ಲ ಅಲ್ವಾ, ಆ ಕಡೆ ಈ ಕಡೆ ಹೋಗೋದು ಮಾಡ್ತಾ ಇರಲ್ಲ. Then the other criterion, of course, is the consistency of everything that you're saying, in the sense that is this consistent with the well-established theories? If not, then either the theory must be wrong or the observations that are making you arrive at a conclusion must be wrong. In other words, scientific method al ಒಂದು ಇರುತ್ತೆ. ಇದು ಎಲ್ಲ ಕಾಲಕ್ಕೂ ಸತ್ಯ. There are no eternal truths in science. In fact, ನಾವು ಹೇಗೆ ಸೈನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, we should cast the scientific truths that we are putting forth as if they are in potentially falsifiable. ಅಂದ್ರೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ.
when you say all crows are black, then that statement is falsifiable. And in principle falsifiable. False statement ಅಂತಲ್ಲ. ನಮಗೆ ಒಂದು ಬಿಳೆ ಕಾಗೆ ಸಿಗೋ ಗಂಟ ಅಲ್ಲಿವರೆಗೂ ಎಲ್ಲ ಕ್ರೋಗಳು ಕಪ್ಪು ಅಂತ ಹೇಳೋದು ಓಕೆ. ಆದ್ರೆ ಇದನ್ನ ಅಲ್ಲ ಗೆಳೆಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಪ್ರತಿ ಒಂದು ಕಾಗೆನು ನೋಡ್ತಾ ಹೋಗ್ಬೇಕಾಗತ್ತೆ. ಅದೇ ಕಪ್ಪಿದ್ಯಾ. ಒಂದು ಬಿಳೆ ಕಾಗೆ ಸಿಕ್ಕರುವೆ ಆ ಸ್ಟೇಟ್ಮೆಂಟ್ ಸುಳ್ಳಾಗುತ್ತೆ. ಆದ್ರೆ ಈ ರೀತಿ ಸ್ಟೇಟ್ಮೆಂಟ್ ವರ್ಕ್ ಆಗಲ್ಲ ಸೈನ್ಸ್ ಅಲ್ಲಿ. ಐ ವಿಲ್ ಡಿಫೈನ್ ದಟ್ ವಾಟ್ ಈಸ್ ಬ್ಲಾಕ್ ಇಸ್ ಎ ಕ್ರೋ ಅಂತ ಅಂದ ಕೂಡಲೇ ಅದು ಇಟ್ ಇಸ್ ನಾಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಬಿಕಮ್ಸ್ ಅ ಡೆಫಿನಿಷನಲ್ ಟ್ರೂತ್. Definitional truths cannot be challenged. So in the same way, if you say, I believe this is true, the truth because my deep faith says that it is true, andre, that is not providing evidence. So evidence-based truth and repeatability. And here I can easily challenge some of the claims of, say, astrology as a science, or even this thing called Reiki. I've been told by many people that it works. And then they also talk about some energy field and so on. So I asked them, what is the evidence for this energy field? Oh, quantum mechanics says this. Quantum mechanics doesn't say any such thing. So, so sometimes we need to view the assertions made as scientific against the view of what is a science. And in this, physics does stand the criterion of all the things that I've listed here. So let's move on. So, oops. Yeah. So there's one more thing that I wanted to address. Ivattu yenagide antandre collegeಗಳಲ್ಲಿ a lot of the students who are here are probably teaching in colleges. Some of you may be in universities, but so what kind of research, because increasingly and with the NEP, which is going to be implemented very shortly, there is an emphasis of research and teaching that is required of people who are in the colleges and schools. So I think that there are ample ways in which we can ask important questions. Of course, I said earlier that these questions have to be framed in a way that you have to have clarity of what scientific question you are asking. And someone has raised their hand. I would like to take the questions at the end of my lecture. So please hold on to that question. I'm very thankful for you to come up with questions, but please wait till the end. So there are various kinds of small questions that you can talk and address, and there are simple ways in which you can do good science. And here I've just listed a series of things. One good area where a lot of nice work can be done in is in material sciences. The capacity to create simple materials, usually these are done by solid state synthetic methods and so on. And also the various kinds of field biology, for example. For example, if you want to talk about medicinal value, one very nice project I would say in botanical sciences is to actually do a survey of the local flora and fauna and see what passes the criterion of medicinal value in that, and then make a chart, and then maybe you can think about why such particular plants grow in the region that
they are growing. Bacterial activity, I will come to this because I will be talking more about bacteria and their movement and so on. Density distribution and traffic pattern, if you want to do some modeling. And one criterion that you will see in all this is that these are multidisciplinary, in the sense that especially the fourth one that I'm talking about refers at once to statistical physics, it refers to traffic management, and therefore it's a civil engineering problem. There are so many dimensions to the modern scientific problems that we can choose. In the same way, you can also take up a project to see whether some of the claims made on, for example, Reiki healing or so on, are scientific. Do that. I mean, scientists, one thing you should be is very open-minded. It's not to reject per se something but to put it through rigorous examination, okay? Because even scientists make a lot of false claims, and sometimes scientists also say very unscientific things. And so, what comes to your help is a robust method, and that's the method of science, okay? So, so let me talk a little bit about what I do in my lab. And so what you see here are all obviously pictures of laser applications. ಎಡಗಡೆ ಇರೋದು ಎರಡು ತುಂಬಾ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಮತ್ತೆ ಲೇಸರ್ ಕಟಿಂಗ್ ಟೆಕ್ನಾಲಜಿಗಳಲ್ಲಿ ಉಪಯುಕ್ತವಾಗಿರುವಂತ ಬಳಕೆ. And that uses the high intensity and the energy delivered per second of intense laser beams. That's for laser cutting. Here you see the use of a YAG laser that is for surgery. And there also, although the power output is not as high as in the laser cutting, this is very controlled power so that you can burn off a certain tissue that you need and burn it to the extent only that you would like to. So, ಈ ಲೇಸರ್ನ ಉಪಯೋಗಿಸ್ಕೊಂಡು ಏನ್ ಹೇಳ್ಬೋದು? ಎರಡು ಸಾಧ್ಯತೆ ಇದೆ. ಒಂದು, ನಾನೀಗ ನಿಮಗೆ ತೋರಿಸಿರೋದೆಲ್ಲ ಹೇಗಪ್ಪ ಅಂತಂದ್ರೆ, ತುಂಬಾ ಪವರ್ನ ಒಂದು ಕಾಂಟ್ಯಾಕ್ಟ್ ಏರಿಯಾನಲ್ಲಿ ಬಹಳ ಸ್ವಲ್ಪ ಕಾಲಕ್ಕೆ ಮಾತ್ರ ಅದು ಡೆಲಿವರ್ ಮಾಡುತ್ತೆ ಅನ್ನೋದು ಒಂದು. ನಾನು ತೊಡಗಿಸ್ಕೊಂಡಿರೋಂಥ ಸಂಶೋಧನೆ ಏನಂದ್ರೆ, ಇನ್ನೊಂದು ಬಹಳ ಸಣ್ಣ ಮೊಮೆಂಟಮ್ ಟ್ರಾನ್ಸ್ಫರ್ನ ಲೇಸರ್ ಕೂಡ ಪ್ರೊವೈಡ್ ಮಾಡುತ್ತೆ. ಹಾಗಿದ್ರೆ ಒಂದು ನಿಮಗೆ ಗೊತ್ತಿರಬೇಕು, ಲೇಸರಿನ ಫೋಟಾನ್ಗಳು ಅಥವಾ ಯಾವುದೇ ಬೆಳಕಿನ ಫೋಟಾನ್ಗಳಲ್ಲಿ ಮಾಸ್ ಇರಲ್ಲ ತಾನೆ. ಫೋಟಾನ್ ಹ್ಯಾಸ್ ನೋ ರೆಸ್ಟ್ ಮಾಸ್, ಬಟ್ ಇಟ್ ಹ್ಯಾಸ್ ಮೊಮೆಂಟಮ್. ಅದು ಯಾತಕ್ಕೆ ಮೊಮೆಂಟಮ್ ಇದೆ ಅಂದ್ರೆ, ಅದರ ಎನರ್ಜಿ ಸಲುವಾಗಿ ಅದಕ್ಕೆ ಮೊಮೆಂಟಮ್ ಇದೆ. ಅಂದ್ರೆ ಅದರ ಎನರ್ಜಿನ ನೀವು ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್, ಸ್ಪೀಡ್ ಆಫ್ ಲೈಟ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಫೋಟಾನ್ಗೆ ಇರತಕ್ಕಂಥ ಮೊಮೆಂಟಮ್ ಎಷ್ಟು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಮೊಮೆಂಟಮ್ ಇರೋದ್ರಿಂದ ನಮಗೂ ಕೂಡ ಮೊಮೆಂಟಮ್ ಇದೆ. ಆಟಮ್ಗಳಿಗೆ ಮೊಮೆಂಟಮ್ ಇರುತ್ತೆ, ಯಾಕಂದ್ರೆ ಅದು ಮಾಸ್ ಟೈಮ್ಸ್ ವೆಲಾಸಿಟಿ ಅದರದ್ದು. ಸೊ ಈ ಲೇಸರ್ ಕಿರಣಗಳು ಸಣ್ಣ ಗಾತ್ರದ ಪಾರ್ಟಿಕಲ್ಸ್ ಮೇಲೋ ಅಥವಾ ಆಟಮೋ ಮಾಲಿಕ್ಯೂಲ್ಗಳ ಮೇಲೋ ತಗುಲಿದ್ರೆ ಅದನ್ನ ತಳ್ಳುತ್ತವೆ ಅವು, ಯಾಕಂದ್ರೆ ಒಂದು ಮೊಮೆಂಟಮ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇದು ಎಷ್ಟು ಕಡಿಮೆ ಪ್ರಮಾಣದಂದ್ರೆ ನಮ್ಮ ಮೇಲೆ ಬೀಳ್ತಾ ಇರೋ ಬೆಳಕು ಕೂಡ ಅದು ಏನ್ ನಮ್ಮನ್ನ ತಳ್ಳಾಡೋದಿಲ್ಲ, ಯಾಕಂದ್ರೆ ಅವರ್ ಮೊಮೆಂಟಮ್ ಇಸ್ ಫಾರ್ ಗ್ರೇಟರ್ than what can be delivered by the photons. However, this is not true when you're talking about extremely small mass particles. Either they can be colloidal particles or they can be atoms or molecules. They do undergo some amount of forces that are because of the layer. And this is called as radiation pressure. ಈ ರೇಡಿಯೇಷನ್ ಪ್ರೆಷರ್ ಲೇಸರ್ ಕಿರಣದಲ್ಲಿ
ಅತ್ಯಂತ ಹೆಚ್ಚಾಗಿ ನಮಗೆ ಗೋಚರ ಆಗುತ್ತೆ. ಯಾಕಂದ್ರೆ ಒಂದು ಲೇಸರ್ ಅನ್ನೋದು ಇಟ್ಸ್ ಅ ಕೋಹರೆಂಟ್ ಬೀಮ್ ಆಫ್ ಲೈಟ್ ಅಲ್ವಾ. ಆ ಕೊಹರೆನ್ಸ್ ಇಂದಾಗಿ ಫೋಟಾನ್ಗಳು ಹರಡ್ಕೊಳ್ಳದೆ ಇರೋದ್ರಿಂದಾಗಿ ನಮಗೆ ನಂಬರ್ ಆಫ್ ಫೋಟಾನ್ಸ್ ಪರ್ ಯೂನಿಟ್ ಏರಿಯಾ ಜಾಸ್ತಿ ಆಗುತ್ತೆ. ಅಲ್ಲಿ ಸಣ್ಣ ಏರಿಯಾದಲ್ಲಂತೂ ಇಲ್ಲಿ ಬಿಲಿಯನ್ಸ್ ಆಫ್ ಫೋಟಾನ್ಸ್ ಬಂದು ತೆಗೆಳ್ತಾ ಇರುತ್ತೆ. ಸೊ ಇದನ್ನ ನಾವು ಲೈಟ್ ಫೋರ್ಸ್ ಅಂತ ಕರಿತೀವಿ. ನಾ ಹೇಳ್ದಂಗೆ ಅದರ ಮೊಮೆಂಟಮ್ ಎನರ್ಜಿ ಓವರ್ ಸಿ, ಸಿ ಇಸ್ ದ ವೆಲಾಸಿಟಿ ಆಫ್ ಲೈಟ್. ಇದನ್ನ ಬೇಕಾದ್ರೆ ನೀವು ಒಂದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಒಂದು ಕ್ವಾಂಟಿಟಿ ಇದೆ, ಅದು ಎಚ್ ಓವರ್ ದ ವೇವ್ ಲೆಂತ್ ಕರೆಸ್ಪಾಂಡಿಂಗ್ ಟು ದ ಲೈಟ್. ಸೊ ಇಲ್ಲೇ ವೇವ್ ಪಾರ್ಟಿಕಲ್ನ ಸಂಬಂಧ ಕೂಡ ನೀವು ಕಲ್ಪಿಸಬಹುದು. ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್, ಅದಕ್ಕೆ ವೇವ್ಗಳಿಗಿರುವಂತ ಒಂದು ಪ್ರಾಪರ್ಟಿ ಅದು. ಆದ್ರೆ ಫೋಟಾನ್ಗೆ ಮೊಮೆಂಟಮ್ ಇದೆ ಅನ್ನುವಾಗ ಅದು ಒಂದು ಪಾರ್ಟಿಕಲ್ ಲೈಕ್ ಇದನ್ನ ಚಿಹ್ನೆನ ಬಿಂಬಿಸ್ತಾ ಇದೆ. ಆದ್ರಿಂದ ಇದಕ್ಕೆ ಮತ್ತೆ ವೇವ್ ಲೆಂತ್ಗೆ ಹೇಗ್ ಸಂಬಂಧ ಇದೆ ಅಂದ್ರೆ ಇದು ಫೇಮಸ್ ಡಿ ಬ್ರಾಗ್ಲಿ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಇದನ್ನ. ಸೊ ದೇರ್ಫೋರ್ ಈ ವೇವ್ ಲೆಂತ್ ಕ್ರೈಟೀರಿಯನ್ ನೀವು ತಗೊಂಡ್ರೆ ಹಸಿರು ಬಣ್ಣದ ದೀಪಕ್ಕೂ ಮತ್ತೆ ಹಳದಿ ಬಣ್ಣದ ದೀಪಕ್ಕೆ ಹೋಲಿಸಿದ್ರೆ ಹಸಿರು ಬಣ್ಣದ ದೀಪಕ್ಕೆ ವೇವ್ ಲೆಂತ್ ಕಡಿಮೆ ಇರುತ್ತೆ ಹಳದಿಗಿಂತ. ಆದ್ರಿಂದ ಅದು ಗ್ರೀನ್ ಫೋಟಾನ್ಸ್ ಕ್ಯಾರಿ ಗ್ರೇಟರ್ ಮೊಮೆಂಟ್. ಓಕೆ, ಸೊ ಇದರಿಂದಾಗಿ ರೇಡಿಯೇಷನ್ ಪ್ರೆಷರ್ ಉಂಟಾಗುತ್ತೆ. ಅಂದ್ರೆ ನಾನು ಹೇಳ್ದಂಗೆ ದೊಡ್ಡ ಗಾತ್ರದ ಇದನ್ನ ತಳ್ಳಕ್ಕಾಗದೇ ಇದ್ರೂ ಸಣ್ಣದನ್ನ ತಳ್ಬೋದು. ಸೊ ಈ ಲೇಸರ್ ಪ್ರಾಪರ್ಟಿನ ನಾನು ನನ್ನ ಸಂಶೋಧನೆಯಲ್ಲಿ ಬಳಸ್ಕೊಂಡಿದ್ದೀನಿ. ಸೊ ಇಲ್ಲಿರೋಂಥ ಕಾರ್ಟೂನ್ ಏನ್ ತೋರಿಸ್ತಾ ಇದೆ ಅಂದ್ರೆ ಒಂದು ಸ್ಕ್ಯಾಟ್ರಿಂಗ್ ಫೋರ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಆದ್ರೆ ಇನ್ನೊಂದ್ ತರ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಬರೀ ಸ್ಕ್ಯಾಟ್ರಿಂಗ್ ಫೋರ್ಸ್ ಒಂದೇ ಅಲ್ಲ, ನೀವು ಒಂದು ಲೇಸರ್ ಕಿರಣನ ಫೋಕಸ್ ಮಾಡಿ ಇಟ್ರೆ ಅಲ್ಲಿ ಎರಡು ತರ ಫೋರ್ಸ್ಗಳು ಬರುತ್ತೆ. ಒಂದು, ಈಗ ಇಲ್ಲಿ ಈ ಆಬ್ಜೆಕ್ಟ್ ಇದೆ, ಅದಕ್ಕೆ ನೇರವಾಗಿ ಬಂದು ತೆಗೆಲುವಂತ ಫೋಟಾನ್ಗಳು ಅದನ್ನ ತಳ್ತಾ ಹೋಗುತ್ತೆ. ಆದ್ರೆ ಇದು ಫೋಕಸ್ಡ್ ಬೀಮ್ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ತೋರಿಸಿರೋ ಸಿಲಿಂಡರ್ ಅಲ್ಲಿ ಫೋಕಸ್ ಇಲ್ಲ. ಫೋಕಸ್ ಬೀಮ್ ಆದ್ರೆ ಏನಾಗುತ್ತೆ, ಈ ಸಿಲಿಂಡರ್ ಸಣ್ಣ ಗಾತ್ರದ್ದಾಗಿ ಮತ್ತೆ ದೊಡ್ಡ ಡಿಫೋಕಸ್ ಆಗ್ತಾ ಹೋಗುತ್ತೆ. ಆ ತರ ಸನ್ನಿವೇಶದಲ್ಲಿ ನಿಮಗೆ ಸೈಡ್ ಇಂದ ಎರಡು ಫೋರ್ಸ್ಗಳು ಕೂಡ ಬರುತ್ತೆ ಈ ಆಬ್ಜೆಕ್ಟ್ ಮೇಲೆ. ಅಂದ್ರೆ ಒಂದು ಚಿಮಟದಲ್ಲಿ ನೀವು ಒಂದು ಆಬ್ಜೆಕ್ಟ್ ನ ಹಿಡಿದ್ರೆ ಅಲ್ಲಿ ಏನಾಗುತ್ತೆ, ಚಿಮಟದ್ದು ಎರಡು ಭಾಗಗಳೇನಿರುತ್ತೋ ಅದು ಬಂದು ಸೈಡ್ ಇಂದ ಈ ಆಬ್ಜೆಕ್ಟ್ ಮೇಲೆ ಒಂದು ಒತ್ತಡ ಹೇರೋದ್ರಿಂದ ಆ ಆಬ್ಜೆಕ್ಟ್ ಇದ್ದಲ್ಲೇ ಇರುತ್ತೆ ತಾನೆ. ಹಾಗೇನೆ ಫೋಕಸ್ ಬೀಮ್ ಆಫ್ ಲೈಟ್ causes a different kind of force. It is called as the gradient force. The gradient force is what is responsible for holding the object from moving away. So in always when you create a optical tweezer, you should have the gradient force being much greater than the scattering force. But the gradient force is also caused because of the momentum property of the ಫೋಟಾನ್ಸ್. ಅದನ್ನ ಅಷ್ಟೇ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದರಿಂದ ಏನೇನೋ ಅಚೀವ್ ಮಾಡಿದ್ದಾರೆ. ನೀವು ಕೇಳಿರೋ ಹಾಗೆ ಲೇಸರ್ ಕೂಲಿಂಗ್ ಅಂತ, ಅಂದ್ರೆ ಆಟಮ್ಸ್ ಮಾಲಿಕ್ಯೂಲ್ಸ್ ತುಂಬಾ ವೇಗದಲ್ಲಿ ಚಲಿಸ್ತಾ ಇರುತ್ತಲ್ವ, ಅವು ತಮ್ಮ ಶಾಖದಿಂದಾಗಿ ಆ ವೇಗ ಜಾಸ್ತಿ ಆಗುತ್ತೆ. ಅಂದ್ರೆ ಅದು 12 mv² ಅಂತ ಅವರ ಕೈನೆಟಿಕ್ ಎನರ್ಜಿ, ವೇರ್ v is the velocity. ಅದನ್ನ 3½ kT ಅಂತ ನೀವು ಬರೀತೀರಾ. ಅಲ್ಲಿಂದ ಅದರ ವೇಗಕ್ಕೂ ಟೆಂಪರೇಚರ್ಗೂ ಒಂದು ಸಂಬಂಧ ಕಲ್ಪಿಸ್ಕೋಬಹುದು. ಈ ಲೇಸರ್ ಕಿರಣದಲ್ಲಿ ಇನ್ನೊಂದು ಏನ್ ಮಾಡ್ಬೋದು, ಅದೇ ಜೆಂಟಲ್ ಫೋರ್ಸ್ ಆಫ್ ಲೈಟ್ ನಾನು ಹೇಳಿದ್ನಲ್ಲ, ಅದನ್ನು ಉಪಯೋಗಿಸ್ಕೊಂಡು ಯು ಕ್ಯಾನ್ ಎನಾಮಸ್ಲಿ ಸ್ಲೋ ಡೌನ್ ದಿ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಇದನ್ನ ಲೇಸರ್ ಕೂಲಿಂಗ್ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸೋಡಿಯಂ ಆಟಮ್ಗಳ ಒಂದು ಸಣ್ಣ ಚೆಂಡು. ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿಲಿಯನ್ ಆಟಮ್ಸ್ ಎಲ್ಲ ಒಂದೇ ಜಾಗದಲ್ಲಿ ಶೇಖರಿಸಿಟ್ಟಿದ್ದಾರೆ. ಇದು ಯಾವ್ದ್ರಲ್ಲಿ, ಅದು ಸೋಡಿಯಂ ಮೆಟಲ್ ಅಲ್ಲ, ಇದು ಮೆಟಾಲಿಕ್ ವೇಪರ್. ಆ ವೇಪರ್ನ ಇರೋಂಥ ಅಣುಗಳನ್ನೆಲ್ಲ ಒಟ್ಟು ತಂದು ಲೇಸರ್ ಲೈಟಿನ ಅದರ ಸೆಂಟರ್ ಬೀಮ್ ಅಲ್ಲಿ ಅವು ಬಂದು ಸ್ಥಾಪಿಸ್ಕೊಂಡಿವೆ.
ಸೊ ಇದನ್ನ ಲೇಸರ್ ಕೂಲಿಂಗ್ ಅಂತ ನಾವು ಕರಿತೀವಿ. ನಾನು ಮಾಡೋದು ಲೇಸರ್ ಕೂಲಿಂಗ್ ಅಲ್ಲ. ನಾನು ಕೂಡ ಅದೇ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಅರೌಂಡ್, ನನಗೆ ಒಂದು ತುಂಬಾ ಫ್ಯಾಸಿನೇಟಿಂಗ್ ಥಿಂಗ್, ಅದು ಕಾಮನ್ ಫೆನಾಮಿನಾ. ನೀವು ನಿಮ್ಮ ಮನೇಲೋ ಅಥವಾ ನಿಮ್ಮ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಅಲ್ಲೋ ಒಂದು ಮೈಕ್ರೋಸ್ಕೋಪ್ ಇದ್ರೆ ನೀವು ಇದನ್ನ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ಬೋದು. ನೀವೇನ್ ಮಾಡ್ಬೋದು ಅಂದ್ರೆ ಹಾಲನ್ನ ತಗೊಂಡು ನೀರಲ್ಲಿ ಚೆನ್ನಾಗಿ ಅದನ್ನ ಇದು ಮಾಡಿ ಡೈಲ್ಯೂಟ್ ಮಾಡಿ, ಯು ಕ್ಯಾನ್ ಟೇಕ್ ಅ ಫ್ಯೂ ಡ್ರಾಪ್ಸ್ ಆಫ್ ದ್ಯಾಟ್ ಆನ್ ಅ ಗ್ಲಾಸ್ ಸ್ಲೈಡ್. ಅವಾಗ ಏನಾಗುತ್ತೆ, ಆ ಹಾಲು ಮಿಲ್ಕ್ ಅಲ್ಲಿರೋ ಫ್ಯಾಟಿ ಮಾಲಿಕ್ಯೂಲ್ಸ್ ಎಲ್ಲ ಒಂದು ಕ್ಲಸ್ಟರ್ ನ ಫಾರ್ಮ್ ಮಾಡಿ ಸಣ್ಣ ಸಣ್ಣ ಗುಳ್ಳೆ ತರ ಕಾಣುತ್ತೆ. ಅದನ್ನ ನೀವು ಮೈಕ್ರೋಸ್ಕೋಪ್ ಅಡಿಲಿಟ್ಟು ನೋಡಿದ್ರೆ ಈ ರೀತಿ ಆ ಗುಳ್ಳೆಗಳು ಅಫ್ಕೋರ್ಸ್ ನಿಮಗೆ ಕಾಣೋದು ಬರೀ 2 ಡೈಮೆನ್ಷನ್ ಅಲ್ಲಿ, ಯಾಕಂದ್ರೆ ನೀವು ಬರೀ ಫೋಕಲ್ ಪ್ಲೇನ್ ಅಲ್ಲಿ ಮಾತ್ರ ನೋಡ್ತಾ ಇರ್ತೀರ. ಒಳಗೆ ಮೇಲೆ ಕೆಳಗೆ ಹೋಗೋದು ನಿಮಗೆ ಅಷ್ಟು ಕ್ಲಿಯರ್ ಆಗಿ ಮೈಕ್ರೋಸ್ಕೋಪ್ ಅಲ್ಲಿ ಕಾಣೋದಿಲ್ಲ. ಯು ಸಿ ಓನ್ಲಿ. ಆದ್ರೆ ಅದು ರ್ಯಾಂಡಮ್ ಜಿಗ್ಜಾಗ್ ಮೋಷನ್ ಹಾಗೆ ನಮಗೆ ಗೋಚರ ಆಗುತ್ತೆ. ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೀವು ಈ ಸಂಶೋಧನೆ ಮಾಡ್ಬೋದು. ಇದು ಯಾಕೆ ಹಿಂಗಾಗತ್ತೆ, ಇಲ್ಲಿ ಒಂದೆರಡು ವಿಡಿಯೋಗಳನ್ನ ತೋರಿಸ್ತೀನಿ. That is actually a cartoon representation of so-called Brownian movement or Brownian motion. Okay? ಇದು ಯಾತಕ್ಕೆ ಹಿಂಗ್ ಆಗ್ತಾ ಇದೆ ಅನ್ನೋದು ಒಂದು 19ನೇ ಶತಮಾನದಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿ ಬಂತು. ಇದನ್ನ ಆಕ್ಚುಲಿ ಒಬ್ಬ ಬಾಟನಿಸ್ಟ್ ಕಂಡಿಡ್ದ. ಯಾಕಂದ್ರೆ ಆವಾಗ ಮೈಕ್ರೋಸ್ಕೋಪ್ಸ್ ಡೆವಲಪ್ ಆದಾಗ ಮೈಕ್ರೋಸ್ಕೋಪ್ಸಿನ ಅತ್ಯಂತ ಬಳಕೆ ಇದ್ದದ್ದು ಸಣ್ಣ ಪುಟ್ಟು ಕ್ರಿಮಿಗಳನ್ನ ನೋಡ್ಲಿಕ್ಕೆ, ಆಮೇಲೆ ಪೋಲನ್ ಗ್ರೈನ್ಗಳನ್ನ ನೋಡ್ಲಿಕ್ಕೆ, ಮತ್ತೆ ಪ್ಲಾಂಟ್ ಅಲ್ಲಿರೋ ಸಣ್ಣ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ನೆಲ್ಲ ಪೋಲನ್ನ ಅದನ್ನ ಇದನ್ನ ತಿಳಿದು ನೋಡ್ತಾ ಇದ್ರು. ಅವನೇನ್ ಮಾಡಿದೆ, ಈ ಪೋಲನ್ ಗ್ರೈನ್ ಅನ್ನ ನೀರೊಳಗೆ ಇದು ಮಾಡಿದಾಗ ಅದು ಅಲ್ಲಿ ಇಲ್ಲಿ ಚಲಿಸೋ ಒಂದು ಇದ್ಬಿಟ್ಟು ತಕ್ಷಣ ಬ್ರೌನ್ ಏನ್ ಅನ್ಕೊಂಡ, ಆ ಪೋಲನ್ ಗ್ರೈನ್ಗೂ ಒಂದು ಸತ್ವ ಇದೆ, ಅದಕ್ಕೂ ಒಂದು ಜೀವ ಅನ್ನೋದಿದೆ, ಅದಕ್ಕೆ ಅದು ತಾನಾಗೆ ಮೂವ್ ಮಾಡ್ತಾ ಇದೆ ಅಂತ. ಸೊ ಇದು ನಿಜವೋ ಸುಳ್ಳೋ ಅನ್ನೋದನ್ನ ಅವನು ಹೇಗೆ ಪತ್ತೆ ಹಚ್ಚ, ಅದನ್ನ ಒಂಥರ ಕೊಲ್ಲೋ ಒಂದು ಪ್ರಯತ್ನ ಮಾಡ್ದ. ಏನ್ ಮಾಡ್ದ ಅಂದ್ರೆ ಅದನ್ನ ಕುದಿಯೋ ನೀರಲ್ಲಿ ಹಾಕಿ, ಅದು ಖಂಡಿತ ಉಳಿಯಲ್ಲ ಅಂತಂದು ಅದೆಲ್ಲ ಮಾಡಿ ಮತ್ತೆ ಅದೇ ಪೋಲನ್ನ ತಗೊಂಡು ನೀರಿಗೆ ಹಾಕಿದ್ರೆ ಅಗೇನ್ ಹಿ ಸಾ ದ ಸೇಮ್ ರ್ಯಾಂಡಮ್ ಮೂವ್ಮೆಂಟ್. ಇದನ್ನ ಇಲ್ಲಿ ಅಫ್ಕೋರ್ಸ್ ಸ್ವಲ್ಪ ಸ್ಪೀಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅನ್ನೋದು ಯಾವತ್ತು ಆ ಶತಮಾನದಲ್ಲಿ ಗೊತ್ತಾಗ್ಲಿಲ್ಲ. ಇದು ಯಾತಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ 20ನೇ ಅರ್ಲಿ ಶತಮಾನ ಕಾಯ್ಬೇಕಾಯ್ತು. ಇಲ್ಲಿ ನಾನು ನಿಮ್ಗೊಂದು ಕಾರ್ಟೂನ್ ತೋರಿಸ್ತೀನಿ, ಇದರಲ್ಲಿ ನಿಮಗೆ ಕ್ಲೂ ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋಂತ ಬಿಳೆ ಚುಕ್ಕಿಗಳೆಲ್ಲ ಇಲ್ಲಿಯ ದೊಡ್ಡ ನೀಲಿ ಗಾತ್ರದ ಪಾರ್ಟಿಕಲ್, ಕೆಂಪು ಗಾತ್ರದ ಪಾರ್ಟಿಕಲ್ಗಳು ಅದಕ್ಕಿಂತ ಅತ್ಯಂತ ಸಣ್ಣದಾದವು. ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ ಅಲ್ಲಂತೂ ಕಾಣೋದೇ ಇಲ್ಲ. ಅದೇನಿರ್ಬಹುದು ಅಂತಂದ್ರೆ ಅವು ಆ ನೀರಲ್ಲಿರೋ ಮಾಲಿಕ್ಯೂಲ್ಗಳು. ಸೊ ಆಕ್ಚುಲಿ the first experimental evidence for the existence of molecules, ಅಲ್ಲಿವರೆಗೂ ಲೇಟ್ 19th ಸೆಂಚುರಿಲಿ ಮಾಲಿಕ್ಯೂಲ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಸಂಶಯ ಇತ್ತು. ಯಾಕಂತಂದ್ರೆ ಒಂದ್ ರೀತಿ ನೀವು ಬರಿಗಣ್ಣಲ್ಲೆಲ್ಲ ನೋಡಿದ್ರೆ ಮ್ಯಾಟರ್ ಸೀಮ್ಸ್ ಕಂಟಿನ್ಯೂಯಸ್. ಒಂದು ಲೋಟನ್ ಹಿಡಿದು ನೋಡಿದ್ರೆ ಅದರಲ್ಲಿರೋ ಮಾಲಿಕ್ಯೂಲ್ ಕಾಣುತ್ತಾ ನಮ್ಗೆ, ನೀವು ಮೈಕ್ರೋಸ್ಕೋಪ್ ಅಡಿಲಿಟ್ರು ಕಾಣಲ್ಲ. ಯಾಕಂತಂದ್ರೆ ಮಾಲಿಕ್ಯೂಲ್ದು ಸೈಜು ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದಕ್ಕಿಂತ ಬಹಳ ಸಣ್ಣ ಸೈಜ್ ಆಗಿರುತ್ತೆ. ಡಿಫ್ರಾಕ್ಷನ್ ಲಿಮಿಟೇಷನ್ಸ್ ಅಂತ ಹೇಳ್ತಾರೆ ಅದನ್ನ. ಸೊ ಮೈಕ್ರೋಸ್ಕೋಪ್ ಅಲ್ಲಿ ಮೈಕ್ರಾನ್ ಸೈಜ್ಡ್ ಪಾರ್ಟಿಕಲ್ಸ್ ನೋಡ್ಬೋದು, ನ್ಯಾನೋ ಸೈಜ್ಡ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ನ್ಯಾನೋ ಸೈಜ್ಡ್ ಮಾಲಿಕ್ಯೂಲ್ಗಳು ತಮ್ಮ ಟೆಂಪರೇಚರ್ ಇಂದಾಗಿ ರ್ಯಾಂಡಮ್ ಮೋಷನ್ ಮಾಡ್ತಾ ಇವೆ, ಅವೇ ಬ್ರೌನಿಯನ್ ಮೋಷನ್ ಮಾಡ್ತಾ ಇವೆ. ಮಾಲಿಕ್ಯೂಲ್ಗಳು ಬಂದು ಈ ಪಾರ್ಟಿಕಲ್ಗೆ ತೆಗಲೋದ್ರಿಂದ ಆ ಪಾರ್ಟಿಕಲ್ ತಾನಾಗೆ ಅಲ್ಲಿ ಇಲ್ಲಿ ಚಲಿಸ್ತಾ ಇದೆ ಅಂತ ನಮಗೆ ಮೈಕ್ರೋಸ್ಕೋಪ್ ಅಲ್ಲಿ ಕಾಣುತ್ತೆ. ಸೊ ಮಾಲಿಕ್ಯೂಲ್ಸ್ ಬಗ್ಗೆ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ಇದು ತಾನಾಗೆ ಚಲಿಸ್ತಾ ಇದೆ ಅನ್ಸುತ್ತೆ.
ಮಾಲಿಕ್ಯೂಲ್ಸ್ ಬಗ್ಗೆ ಗೊತ್ತಾದ್ಮೇಲೆ ಅದು ಕೇವಲ ಮಾಲಿಕ್ಯೂಲಿನ ಮೋಷನ್ ನ ಅನುಕರಿಸ್ತಾ ಇದೆ ಅನ್ನೋದು ನಮಗೆ ಗೋಚರ ಆಗುತ್ತೆ. ಮತ್ತೆ 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 ಐನ್ಸ್ಟೈನ್ ತನ್ನ ತಲೆನ ಎಲ್ಲ ಕಡೆ ಎತ್ತಾನೆ. Again, the theory of Brownian motion was completely described by Einstein. Einstein 1905 ಅಲ್ಲಿ 3 ಪೇಪರ್ಗಳನ್ನ ಬರ್ದ. ನಿಮ್ಗೆಲ್ಲ ಅದು ಗೊತ್ತೇ ಇದೆ. ಅದನ್ನ ನಾವು 1925 ಅಲ್ಲಿ 100 years of the miracle year ಅಂತ ಕರೀತಾರೆ ಅದನ್ನ. ಅವನು ಕೇವಲ 27 ವಯಸ್ಸಿನ ವ್ಯಕ್ತಿಯಾಗಿದ್ದಾಗ, ಇಲ್ಲಿ ನಾನು ಮೊದಲು ತೋರಿಸ್ದಕ್ಕಿಂತ ಭಿನ್ನವಾಗಿ ಕಾಣ್ತಾನೆ ಇಲ್ಲಿ ಐನ್ಸ್ಟೈನ್. ಅವನ 3 ಪೇಪರ್ನ ಅವನು ಪೇಟೆಂಟ್ ಆಫೀಸಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಆವಾಗ ಅವನು ಪಬ್ಲಿಷ್ ಮಾಡಿದ ಈಚ್ ಒನ್ ಆಫ್ ದ ಪೇಪರ್ಸ್ ಒಂದು ಕ್ರಾಂತಿನೇ ಉಂಟು ಮಾಡ್ತು ಮಾಡರ್ನ್ ಫಿಸಿಕ್ಸ್ ಅಲ್ಲಿ. ಅದು ಯಾವ್ಯಾವ ಪೇಪರ್ ಅನ್ನೋದನ್ನ ನಾನು ಟಾಕ್ ಆದ್ಮೇಲೆ ಕೇಳ್ತೀನಿ, ಯಾರಾದ್ರೂ ಒಬ್ರು ಹೇಳ್ಬೋದು ನನಗೆ. ಅದರಲ್ಲಿ ನಿಮ್ಗೆಲ್ಲ ಗೊತ್ತಿರೋದು ಥಿಯರಿ ಆಫ್ ರಿಲೇಟಿವಿಟಿ. ಅದನ್ನ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರೀಲಿಲ್ಲ ಅವನು, ಆನ್ ದ ಮೋಷನ್ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಅಂತಲೂ ಏನೋ ಅದು ಬೇರೆ ಟೈಟ್ಲ್ ಇದೆ ಅದಕ್ಕೆ. ಬಟ್ ಇನ್ವೆಸ್ಟಿಗೇಷನ್ಸ್ ಆನ್ ದ ಥಿಯರಿ ಆಫ್ ಬ್ರೌನಿಯನ್ ಮೋಷನ್, ಬ್ರೌನಿಯನ್ ಮೂವ್ಮೆಂಟ್ ಅನ್ನೋದು ಅತ್ಯಂತ ಹೆಚ್ಚು ಸೈಟೇಷನ್ಸ್ ಇರುವಂತ ಪೇಪರ್. ಅದರಲ್ಲಿ ಅವನು ಈ ಬ್ರೌನಿಯನ್ ಮೂವ್ಮೆಂಟ್ ಮತ್ತೆ ಮಾಲಿಕ್ಯೂಲ್ಸಿನ ಬಗ್ಗೆ ಡಿಟೇಲ್ಡ್ ಆಗಿ ಬೇಸ್ಡ್ ಆನ್ ದಿ ಅಬ್ಸರ್ವೇಷನ್ಸ್ ದಟ್ ಹಿ ಹ್ಯಾಡ್ ಗಾಟ್ ಅದನ್ನ ವರ್ಣಿಸ್ತಾ ಹೋದ. ಇದು ಯಾತಕ್ಕೆ ಈ ತರ ಬ್ರೌನಿಯನ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಒಂದು, ಅದು ಮಾಲಿಕ್ಯೂಲ್ಸ್ ಇಂದ ಆಗುತ್ತೆ. ಆದ್ರೆ ಈ ಬ್ರೌನಿಯನ್ ಮೋಷನ್ನಿನ ರ್ಯಾಂಡಮ್ನೆಸ್ ನ ನಾವು ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಇದನ್ನೇ ನಾವು interdisciplinarity ಅನ್ನೋದು. ಅಂದ್ರೆ the ideas that are generated in one subject can often become extremely useful when you are talking about something else. For example, ನಾನು ಇಲ್ಲಿ ತೋರಿಸ್ತಾ ಇರೋದು ಒಬ್ಬ ಕುಡುಕ, ಅವನು ಈ ಸೇಲರ್ಸ್, ದಿಸ್ ಇಸ್ ಕಾಲ್ಡ್ ದ ಡ್ರಂಕನ್ ಸೇಲರ್ ಪ್ರಾಬ್ಲಮ್. ನಾನು ನನ್ನ MSc ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಯಾವಾಗ್ಲೂ ತರ್ತಾ ಇದ್ದೀನಿ. ಅದರಿಂದ ಕೆಲವು ನನ್ನ ಹಳೆ ಸ್ಟೂಡೆಂಟ್ಸ್ಗೆ ಇದು ನೋಡಿದ್ದೆ ನನ್ನ ಕೆಲವು ವೈಚಿತ್ರ್ಯಗಳೆಲ್ಲ ಜ್ಞಾಪಕ ಆಗ್ಬೋದು. ಬಟ್ so if you release the drunken sailor from his anchor there, as you can see in the cartoon, and the problem that you ask is how long would it take? So ಅವನು ರ್ಯಾಂಡಮ್ ಆಗಿ ಕುಡ್ಕನ್ ಹಾಗೆ ನಡೆದಾಡ್ತಾನೆ. ಅಂದ್ರೆ ಅವನು ನೇರವಾಗಿ ತನ್ನ ಹಡಗು ಅಲ್ಲೆಲ್ಲೋ ಬಂದು ಪಾರ್ಕ್ ಆಗಿದೆ, ಇದು ಅವನ ತೀರಕ್ಕೆ ಬಂದು ತನ್ನ ಒಂದು ಕುಡಿಯೋ ಒಂದು ಇದ್ರಲ್ಲಿ ಯಾವ್ದೋ ಬಾರಲ್ಲಿ ಇದ್ದಾನೆ. ಆಮೇಲೆ ಚೆನ್ನಾಗಿ ಕುಡಿದಾದ್ಮೇಲೆ ಅವನು ತರಾಡ್ಕೊಂಡು ಓಲಾಡ್ಕೊಂಡು ತನ್ನ ಶಿಪ್ ಹತ್ರ ಹೋಗ್ತಾನೆ. ಸೊ ಹಿ ಈಸ್ ಇನ್ ಅ ವೇ ಅಂಡರ್ಗೋಯಿಂಗ್ ರ್ಯಾಂಡಮ್ ವಾಕ್. ಅವನು ಹೆಚ್ಚು ಕುಡಿದಷ್ಟು ಅವನ ರ್ಯಾಂಡಮ್ ವಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಿರುವಾಗ ಅವನು ಶಿಪ್ಗೆ ಹೋಗಿ ಸೇರಕ್ಕೆ ಎಷ್ಟೊತ್ತು ತಗೋತಾನೆ ಅನ್ನೋದು ಒಂದು ಪ್ರಶ್ನೆ. ಸೊ ಇದನ್ನ ನಾವು ನೋಡ್ತಾ ಇರೋ ರ್ಯಾಂಡಮ್ ವಾಕ್ ಎಲ್ಲ 3 dimensions ಅಲ್ಲಿ. ಇದನ್ನ ಬೇಕಾದ್ರೆ ಸರಳೀಕರಣವಾಗಿ ನೋಡ್ಬೇಕಾದ್ರೆ ಅದನ್ನ 1 dimensional ರ್ಯಾಂಡಮ್ ವಾಕ್ ಅಂತ ನೋಡೋಣ. ಇದು ಯಾಕೆ ಈ ತರ ಮೋಷನ್ ಇದೆ ಅನ್ನೋದು ನಿಮ್ಗಾಗ್ಲೇ ಗೊತ್ತೇ ಇದೆ. ಸೊ 1 dimensional ರ್ಯಾಂಡಮ್ ವಾಕ್ ಅಂದ್ರೆ ಒಂಚೂರು ಈ ರೀತಿಲಿ ನೋಡ್ಬೋದು. ಓಕೆ, ಅಂದ್ರೆ ಒಂದೇ ಲೈನ್ ಅಲ್ಲಿ ವೈಬ್ರೇಷನ್ಸ್ ಅಲ್ಲ, ಅದು ರ್ಯಾಂಡಮ್ ಮೋಷನ್ ಆಗ್ತಾ ಇದೆ. ಸೊ ಇದನ್ನ ನೀವು ಹೇಗೆ ಇದು ಮಾಡ್ಬೋದು ಅಂದ್ರೆ, ಈ ರ್ಯಾಂಡಮ್ ವಾಕ್ ನ ನೋಡಿದಾಗ, ಸಾರಿ ಲೆಟ್ ಮಿ ಜಸ್ಟ್ ಮತ್ತೆ ಅದನ್ನ ಮತ್ತೆ ರಿಪೀಟ್ ಮಾಡೋಣ. ಈಗ ಇದನ್ನ ಹಿಂಗ್ ನೋಡ್ತಾ ಇರುವಾಗ ಯು ವಿಲ್ ಸಿ that it's executing probably same amplitude motion, but the smaller amplitude motions are all centered around where it started from. And the large amplitude, ಅಂದ್ರೆ ಆ ಡ್ರಂಕನ್ ಸೇಲರು ತನ್ನ ಒರಿಜಿನ್ ಇನ ಸುತ್ತಮುತ್ತಾನೆ ವಾಲ್ಕೊಂಡು ಓಡಾಡ್ತಾ ಇರ್ತಾನೆ. ಅವನು ದೂರ ಹೋಗೋ ಪ್ರಾಬಬಿಲಿಟಿ ಎಷ್ಟಪ್ಪ ಅಂತ ನೀವು ನೋಡಿದ್ರೆ, ಇಲ್ಲಿ y ಆಕ್ಸಿಸ್ ಅಲ್ಲಿ ಅವನು ಎಷ್ಟು ದೂರ ತನ್ನ
ಆರಿಜಿನ್ ಸ್ಥಳದಿಂದ ಹೊರಡ್ತಾನೆ ಅನ್ನೋದು, ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಹೋಗ್ತಾನೆ ಅನ್ನೋದು, ಅದು ಎಷ್ಟು ಸಲ ಅಷ್ಟು ದೂರ ಹೋಗ್ತಾನೆ ಅನ್ನೋದನ್ನ ಪ್ಲಾಟ್ ಮಾಡಿದ್ರೆ ಇದು ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಸೊ ಎನಿ ರ್ಯಾಂಡಮ್ ವಾಕ್ ಪ್ರಾಬ್ಲಮ್ ಲೀಡ್ಸ್ ಟು ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಆಕ್ಚುಲಿ ಯು ಕ್ಯಾನ್ ಎಕ್ಸಾಮಿನ್ ಆಲ್ಸೋ. ನೀವು ಒಂದು ಪರೀಕ್ಷೆನಲ್ಲಿ ನೀವು ಯಾರು ಕಾಪಿ ಹೊಡಿದೇನೆ ಎಲ್ಲಾರು ತಮ್ಮ ಇಚ್ಛೆ ತರ ಆನ್ಸರ್ಗಳನ್ನ ಬರೆದು ಹೋದ್ರೆ ಯಾವಾಗ್ಲೂ ನೀವು ಆನ್ಸರ್ಗಳನ್ನ ಹೋಲಿಸಿದ್ರೆ ಇದು ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಅಂದ್ರೆ ಒಂದು ರ್ಯಾಂಡಮ್ ವಾಕ್ ಮೂಲಕ ನೀವು ಒಂದು ಪರೀಕ್ಷೆಯ ಅನಾಲಿಸಿಸ್ ಮಾಡಬಹುದು. ಸೊ ಅಲ್ಲಿ ಮಾಡೆಲ್ ಏನು? ದ ಮಾಡೆಲ್ ಇಸ್ ಅ ರ್ಯಾಂಡಮ್ ವಾಕ್ ಮಾಡೆಲ್, ಬಟ್ ವಾಟ್ ಯು ಆರ್ ಅಪ್ಲೈಯಿಂಗ್ ಇಟ್ ಈಸ್ ಟು ಅನಲೈಸ್ ದಿ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಸ್ಟೂಡೆಂಟ್ಸ್. ಅದೇನೆ ನಿಮ್ಗೆ ಈ ಗೌಸಿಯನ್ ಶೇಪ್, ವೆಲ್ ಶೇಪ್ಡ್ ಕರ್ವ್ ಬರ್ದೇನೆ ನಿಮ್ಗೆ ಒಂದೇ ಶಾರ್ಪ್ ಕರ್ವ್ ಬಂದ್ರೆ ಅರ್ಥ ಏನು? ಎಲ್ಲರೂ ಒಂದೇ ಆನ್ಸರ್ನ ಬರೆದಿದ್ದಾರೆ, ಮೋಸ್ಟ್ ಪ್ರಾಬಬ್ಲಿ ಕಾಪಿ ಮಾಡಿದ್ದಾರೆ ಅನ್ನೋದು. ಅಫ್ಕೋರ್ಸ್ ಇದು ಲಾರ್ಜ್ ಸ್ಯಾಂಪಲ್ಗಳಿಗೆ ವರ್ಕ್ ಆಗುತ್ತೆ. ಒಬ್ರು ಇಬ್ರನ್ನ ಇದು ಪರೀಕ್ಷೆಗೆ ಕೊಟ್ಟು ಇದು ಮಾಡಿದ್ರೆ ನಿಮ್ಗೆ ಈ ಗೌಸಿಯನ್ ಡಿಸ್ಟ್ರಿಬ್ಯೂಷನ್ ಬರೋದಿಲ್ಲ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇದು ಆವರೇಜ್ ಡಿಸ್ಪ್ಲೇಸ್ಮೆಂಟ್ ನೋಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಆವರೇಜ್ ಡಿಸ್ಪ್ಲೇಸ್ಮೆಂಟ್ ಏನ್ ಮಾಡುತ್ತೆ? ಯಾವಾಗ್ಲೂ 0 ಕೊಡುತ್ತೆ. ಸೊ ನೀವು 3 ಡೈಮೆನ್ಷನಲ್ ಡಿಸ್ಪ್ಲೇಸ್ಮೆಂಟ್ಸ್ ನೋಡ್ತಾ ಆವರೇಜ್ ನ ಸ್ಕ್ವೇರ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಮಾಡಿ ಅದರ ಆವರೇಜ್ ತಗೋಬೇಕು. ಯಾಕಂದ್ರೆ ಸ್ಕ್ವೇರ್ ಮಾಡಿದಾಗ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ಸ್ ಎಲ್ಲ ಮಾಯ ಆಗುತ್ತೆ, ಒಂದೇ ಕಡೆ ಇದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದರ ಸ್ಕ್ವೇರ್ ರೂಟ್ ತಗೊಂಡ್ರೆ ನಿಮ್ಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಆ ಸ್ಕ್ವೇರ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ಸ್ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಬ್ರೌನಿಯನ್ ಮೋಷನ್. ನಾ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದ್ರೆ, ಬ್ರೌನಿಯನ್ ಮೋಷನ್ ನಾನು ಆಧಾರವಾಗಿ ಇಟ್ಕೊಂಡು ಬೇರೆ ಏನನ್ನು ಇನ್ವೆಸ್ಟಿಗೇಟ್ ಮಾಡಕ್ ಹೊರಟಿದ್ದೀನಿ. ಆಯ್ತು, ಇನ್ನು 5 ನಿಮಿಷದಲ್ಲಿ ನಾನು ಹೇಳೋದನ್ನ ಹೇಳಿ ಮುಗಿಸ್ತೀನಿ. ಓಕೆ, ಸೊ ಇಲ್ಲಿ ಇದನ್ನ ನೋಡಿ. ಇದು ಆಕ್ಚುಲಿ ನನ್ನ ಲ್ಯಾಬೋರೇಟರಿಲಿ ನಾನು ಮಾಡ್ತಾ ಇರುವಂತ ಒಂದು ಎಕ್ಸ್ಪೆರಿಮೆಂಟ್. ಇಲ್ಲಿ ಮತ್ತೆ ಇದನ್ನ ಅಪ್ಲೈ ಮಾಡ್ತೀನಿ. ಎಲ್ಲ ಈ ಬೀಡ್ಸ್ ಎಲ್ಲ ಬ್ರೌನಿಯನ್ ಮೋಷನ್ ಆಗ್ತಾ ಇದೆ. ಆದ್ರೆ ಒಂದಕ್ಕೆ ನಾನು ಲೇಸರ್ ಕಿರಣ ಆಪ್ಟಿಕಲ್ ಟ್ವೀಸರ್ನ ಹಚ್ಚಿದ್ದೀನಿ. ಅದನ್ನ ಹಚ್ಚಿದ ಕೂಡಲೇ ಅದು ಬ್ರೌನಿಯನ್ ಮೋಷನ್ ಮಾಡೋದನ್ನ ನಿಲ್ಲುತ್ತೆ. ಅದು ಆಕ್ಚುಲಿ ನಿಲ್ಲಲ್ಲ, ತನ್ನ ಬ್ರೌನಿಯನ್ ಮೋಷನ್ನಿನ ಆಂಪ್ಲಿಟ್ಯೂಡ್ ಅಂದ್ರೆ ಅದು ಎಷ್ಟು ದೂರ ಅಲ್ದಾಡುತ್ತೆ ಅನ್ನೋದು ಅದು ಅತ್ಯಂತ ಕಡಿಮೆ ಆಗುತ್ತೆ. ಎಫೆಕ್ಟಿವ್ಲಿ ಏನಾಗುತ್ತೆ, ಬ್ರೌನಿಯನ್ ಮೋಷನ್ ನಿಂತು ಅದು ಒಂದು ಇರೋ ಸ್ಥಳದಲ್ಲೇ ಉಳಿಯುತ್ತೆ ಆಲ್ಮೋಸ್ಟ್. ಅಂದ್ರೆ ಆ ಸ್ಥಳದಿಂದ ದೂರ ಹೋಗಲ್ಲ, ಸಣ್ಣ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆ ಫ್ಲಕ್ಚುಯೇಷನ್ಸ್ ನ 0 ಮಾಡಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾಲಿಕ್ಯೂಲ್ಗಳು ಇದು ಲಿಕ್ವಿಡ್ ಅಲ್ಲಿದೆ. ಸೊ ಇದು ಎಷ್ಟು ಸಣ್ಣದಪ್ಪ ಅಂತ ನಿಮ್ಗೆ ಇದ್ ಮಾಡಕ್ಕೆ, ಈ ಸಣ್ಣ ಪಾರ್ಟಿಕಲ್ಸ್ ಇವಕ್ಕೆಲ್ಲ ಲ್ಯಾಟೆಕ್ಸ್, ಪಾಲಿಸ್ಟೈರಿನ್ ಇನ್ spherical particles. They are only 3 microns in diameter. The whole image is 30 to 40 microns. Idrad ಒಂದು size comparison ಇದ್ ಮಾಡಕ್ರೆ ನಿಮ್ಮ ಕೂದಲು ಎಳೆ ತಗೊಂಡು ಅದರ ಥಿಕ್ನೆಸ್ ನೋಡಿದ್ರೆ ಅದು 60 ರಿಂದ 100 ಮೈಕ್ರಾನ್ ಸೈಜ್ ಅಲ್ಲಿ ಇರುತ್ತೆ. ಸೊ we are looking truly at a microscopic phenomenon here. So ಆಪ್ಟಿಕಲ್ ಟ್ವೀಸರ್ ಇದನ್ನ ಮಾಡುತ್ತೆ ಅಂದ ಕೂಡಲೇ ನಿಮ್ಗೆ 100 ಅಪ್ಲಿಕೇಶನ್ ತಲೆಗೆ ಬರ್ಬೋದು. ಸೊ ನನ್ನ ಸಂಶೋಧನೆ ಇತ್ತೀಚೆಗೆ ಎಲ್ಲ ಆಪ್ಟಿಕಲ್ ಟ್ವೀಸರಿನ ಕುರಿತು. ಸೊ ಐನ್ಸ್ಟೈನ್ ಏನ್ ಹೇಳ್ದ ಅಂತಂದ್ರೆ, ಈ ರೀತಿ ನೀವು ಮೀನ್ ಸ್ಕ್ವೇರ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ಸ್ ಅಂತ ಹೇಳಿದ್ನಲ್ಲ ನಮ್ಮಲ್ಲಿ, ಅದನ್ನ ತಗೊಂಡು ಆವರೇಜ್ ಮಾಡಿದ್ರೆ ಅದು ಕೇವಲ ಎಷ್ಟು ಹೊತ್ತು ಕಳೆದಿದ್ಯೋ ಅದಕ್ಕೆ ತಕ್ಕಂತೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಅದೇನ್ ಮಹಾ ಅಂತ ನೀವು ಹೇಳ್ಬೋದು. ಹೌದು, ಹೆಚ್ಚೊತ್ತು ನಾನು ಇದ್ ಮಾಡಿದ್ರೆ ಮೀನ್ ಸ್ಕ್ವೇರ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ರೆ ಮುಖ್ಯವಾಗಿ ಏನ್ ಹೇಳ್ತಾ ಅಂದ್ರೆ, ದಟ್ ಈಸ್ ಈಕ್ವಲ್ ಟು ಈ ಕ್ಯಾಪಿಟಲ್ ಡಿ ಅಂತ ನಾ ಏನ್ ಬರ್ತಿದ್ದೀನೋ ಅದು ಡಿಫ್ಯೂಸಿವಿಟಿ ಅಂತ. ಅಂದ್ರೆ ಇಷ್ಟೇ, ನೀವೊಂದು ಹಾಲಲ್ಲಿ ಒಂದು ಬ್ರೌನಿಯನ್ ಪಾರ್ಟಿಕಲ್ನ ಹಾಕಿ ನೀರಲ್ಲಿ ಬ್ರೌನಿಯನ್ ಪಾರ್ಟಿಕಲ್ನ ಹಾಕಿದ್ರೆ
ನೀರಿನ ಡಿಫ್ಯೂಸಿವಿಟಿ ಜಾಸ್ತಿ ಆಗಿರುತ್ತೆ, ಹಾಲಿನ ಡಿಫ್ಯೂಸಿವಿಟಿ ಕಮ್ಮಿ ಆಗಿರುತ್ತೆ ತಾನೆ. ಸೊ ಅಟ್ ದ ಸೇಮ್ ಟೈಮ್ ದ ಮೀನ್ ಸ್ಕ್ವೇರ್ ಡಿಸ್ಪ್ಲೇಸ್ಮೆಂಟ್ ಇನ್ ನೀರು ವಿಲ್ ಬಿ ಮಚ್ ಮೋರ್ ದ್ಯಾನ್ ದಟ್ ಇನ್ ಹಾಲು ಅಲ್ವಾ. ಸೊ ಯಾಕೆ? ಹಾಲಿಗೆ ವಿಸ್ಕಾಸಿಟಿ ಜಾಸ್ತಿ ಇದೆ, ನೀರಿಗೆ ವಿಸ್ಕಾಸಿಟಿ ಕಮ್ಮಿ ಇದೆ. ಸೊ ದ ಡಿಫ್ಯೂಸಿವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಿಸ್ಕಾಸಿಟಿ. ತಕ್ಷಣ ನಿಮ್ಗೊಂದು ಅಪ್ಲಿಕೇಶನ್ ಹೊಳೆಯುತ್ತೆ. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ವಿಸ್ಕಾಸಿಟಿನ ಮೆಷರ್ ಮಾಡ್ಬೋದು ಇಂಥ ಇದರಲ್ಲಿ, ಮೆಟೀರಿಯಲ್ ವಿಸ್ಕಾಸಿಟಿ. ಅದು ಆದ್ರೆ ಒಂದು ಬ್ರೌನಿಯನ್ ಫ್ಲಕ್ಚುಯೇಟರ್ ಬೇಕಾಗುತ್ತೆ. ಸೊ ಈ ತರ ಹಲವಾರು ಅಪ್ಲಿಕೇಶನ್ಸ್ ನ ನೀವು ತಕ್ಷಣ ಕಾಣಕ್ ಶುರು ಮಾಡ್ತೀರಾ. ಸೊ ಟ್ವೀಸರ್ ನಾನು ಹೇಳ್ದಾಗ ಇದನ್ನ ಬೇಗ ಹೇಳಿ ಮುಗಿಸ್ತೀನಿ. ಒಂದ್ ಸೈಡ್ ಅಲ್ಲಿ ಬರುವಂತ ಗ್ರೇಡಿಯಂಟ್ ಫೋರ್ಸ್ ಇಂದಾಗಿ ಕೊಲಾಯ್ಡಲ್ ಪಾರ್ಟಿಕಲ್ ನ ಅದು ಸೆಂಟರ್ ಅಲ್ಲಿ ಹಿಡಿಯುತ್ತೆ ಅನ್ನೋದು. ಇಲ್ಲಿ ಸುಮ್ಮನೆ ನಿಮ್ಗೊಂದು ಕ್ಲೋಸ್ ಅಪ್ ತೋರಿಸಿದ್ದೀನಿ, ಆಪ್ಟಿಕಲ್ ಟ್ವೀಸರಿನ ಒಂದು ಕ್ಲೋಸ್ ಅಪ್. ನನಗೆ ಇರೋಂತ ಸೆಟಪ್ ಇದೆಲ್ಲ ಪರವಾಗಿಲ್ಲ ಬಿಡಿ, ಇದು ಒಂದು ನಮ್ಮ ಲ್ಯಾಬೋರೇಟರಿಯ ಒಂದಿದು. ಅಲ್ಲಿ ನಿಮ್ಗೆ ಕಾಣ್ತಾ ಇರೋ ಕೆಂಪು ಲೈಟ್ ಇದೆಯಲ್ಲ, ದಿಸ್ ಇಸ್ ನಾಟ್ ದ ಟ್ವೀಸರ್ ಲೈಟ್, ದಿಸ್ ಇಸ್ ಜಸ್ಟ್ ಟು ಅಲೈನ್ ದ ಲೈಟ್. ವಿ ಹ್ಯಾವ್ ಯೂಸ್ಡ್ infrared lasers. Actually, you can't see the infrared laser here, but it is passing through the thing, and this is the region of the tweezer, optical tweezer. Actually, these are not difficult to build, and with a modest kind of thing of about 15 lakhs, 10 to 15 lakhs, you can build undergraduate level optical tweezer and do many interesting experiments with such a setup. So ನಾನು ಮೊದಲು ಹೇಳಿದ್ನಲ್ಲ ಹಾರ್ಮೋನಿಕ್ ಆಸಿಲೇಟರ್ ಅಂತ, ಆ ಹಾರ್ಮೋನಿಕ್ ಆಸಿಲೇಟರ್ ನ ನೀವು ಮತ್ತೆ ಇನ್ವೋಕ್ ಮಾಡಿದ್ರೆ ಟ್ವೀಸರ್ ಹೇಗ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಇದು ಲೇಸರ್ ಬೀಮ್ ಅಂತ ಇಟ್ಕೊಳ್ಳಿ, ಕೆಳಗಿಂದ ಮೇಲ್ ಹೋಗ್ತಾ ಇದೆ. ಒಂದು ಬೀಡ್ ನ ಟ್ರಾಪ್ ಮಾಡಿದ್ರೆ ನೀವು ಆ ಬೀಡ್ ನ ಒಂಚೂರು ಎಳೆಯಕ್ ಹೋದ್ರೆ ಅದು ಮತ್ತೆ ಸೆಂಟರ್ಗೆ ಬರುತ್ತೆ. ಹೇಗೆಪ್ಪ ಅಂತಂದ್ರೆ ಆಸ್ ಇಫ್ ದೇರ್ ಇಸ್ ಅ ಸ್ಪ್ರಿಂಗ್ ಅಟ್ಯಾಚ್ ಟು ದ ಬೀಡ್. ಹಾಗಿದ್ರೆ ನೀವು ಸಣ್ಣ ಡಿಸ್ಪ್ಲೇಸ್ಮೆಂಟ್ಸ್ಗೆ ಹಾರ್ಮೋನಿಕ್ ಆಸಿಲೇಟರ್ ಮಾಡೆಲ್ನ ಮತ್ತೆ ಇಲ್ಲಿ ಬಳಸ್ಕೋಬಹುದು. ಅದೇ ಮಾಡೆಲಿನ ಒಂದು ಉಪಯೋಗ. ಸೊ ನೀವು ಆಪ್ಟಿಕಲ್ ಟ್ವೀಸರಿನ ಸ್ಟ್ರೆಂತ್ ಎಷ್ಟಿದೆಯಪ್ಪ ಅಂತಂದ್ರೆ ಅದನ್ನ ಟ್ರಾಪ್ ಸ್ಟಿಫ್ನೆಸ್ ಅಂತ ಹೇಳ್ತಾರೆ. ಕೆ ಟ್ರಾಪ್ ಅಂದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕರೆಸ್ಪಾಂಡಿಂಗ್ ಟು ದ ಟ್ರಾಪ್. ಅಂದ್ರೆ ಅಲ್ಲೊಂದು ಸ್ಪ್ರಿಂಗ್ ಇದೆ ಅಂತ ಅರ್ಥ ಅಲ್ಲ, ಆ ಸ್ಪ್ರಿಂಗ್ ಹಾಗೆ ನೀವು ಇದನ್ನ ಪರಿಗಣಿಸಬಹುದು. ಇಡೀ ದ ಹೋಲ್ ಪ್ರಾಬ್ಲಮ್ ಕ್ಯಾನ್ ಬಿ ರೀಕನ್ಸೀವ್ಡ್ in terms of something as if it was a spring holding the center bead. So ಇಷ್ಟನ್ನ ಹೇಳಿ ಮುಗಿಸ್ತೀನಿ. ನಾನು ಏನಿಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಈ ಒಂದು ವಿಡಿಯೋನ ಮೊದಲು ಪ್ಲೇ ಮಾಡೋಣ. ಜಸ್ಟ್ ಓಕೆ. ಇದೇನಪ್ಪಾ ಅಂದ್ರೆ ಇಲ್ಲಿ ಎರಡು ನಾ ಹೇಳದ್ನಲ್ಲ ಲ್ಯಾಟೆಕ್ಸ್ ಬೀಡ್ಸ್, ದೇ ಆರ್ ಆಕ್ಚುಲಿ ಸ್ಟೇಷನರಿ, ಬಟ್ ಸುತ್ತ ಇರೋದು ಬ್ಯಾಕ್ಟೀರಿಯಾ. ನಾವೇನ್ ಮಾಡಿದ್ವಿ ಅಂತಂದ್ರೆ, ಆಯ್ತಪ್ಪ ಈ ಮೀನ್ ಸ್ಕ್ವೇರ್ ಡಿಸ್ಪ್ಲೇಸ್ಮೆಂಟ್ ಪ್ರಪೋರ್ಷನಲ್ ಟು ಟೈಮ್ ಅಂತ ಯಾವ್ದಕ್ಕೆ ಹೇಳ್ತೀವಿ? ಸತ್ತಿರೋ ಪಾರ್ಟಿಕಲ್ಸ್, ನಿರ್ಜೀವ ಪಾರ್ಟಿಕಲ್ಸ್. ಅದೇನೆ ಅಲ್ಲಿ ಮಾಲಿಕ್ಯೂಲ್ಸ್ ಅಲ್ದೇನೆ ಯಾವ್ದಾದ್ರು ಒಂದು ಜೈವಿಕ ವಸ್ತುನ ಹಾಕೋಣ, ಲಿಕ್ವಿಡ್ ಅಂದ್ರೆ ಬ್ಯಾಕ್ಟೀರಿಯನ್ ಹಾಕೋಣ. ಬ್ಯಾಕ್ಟೀರಿಯನ್ ಹಾಕಿದ್ದೆ ಅದು ಕೂಡ ಬಂದು ಈ ಟ್ರಾಪ್ ಬೀಡ್ಸ್ ತೆಗಲ್ತಾ ಇರುತ್ತೆ. ಹಾಗಿದ್ರೆ ನಾವು ಈ ಟ್ರಾಪ್ ಬೀಡ್ಸ್ ಮೂಲಕ ನಾವು ಸುತ್ತ ಇರೋ ವಿಸ್ಕಾಸಿಟಿನ ಮೆಜರ್ ಮಾಡ್ಬೋದು ಅಂತ ನಾನು ಮೊದಲೇ ಹೇಳಿದ್ದೆ. ಆ ವಿಸ್ಕಾಸಿಟಿ ಮೂಲಕ ಮೆಜರ್ ಮಾಡೋದ್ರ ಮೂಲಕ ನಾವು ಈ ಬ್ಯಾಕ್ಟೀರಿಯಾ ಬಗ್ಗೆ ಏನಾದ್ರೂ ಹೇಳಕ್ ಸಾಧ್ಯವಾ? ಅಂದ್ರೆ ಅವು ವಿಸ್ಕಾಸಿಟಿನೇ ಬದಲಿಸ್ತಾ ಇವ್ಯಾ, ಅಥವಾ ಬ್ಯಾಕ್ಟೀರಿಯಾ ಅವೇನೇ ಈಗ ಬ್ರೌನಿಯನ್ ಟ್ರಾಪ್ ಅಲ್ಲಿ ಇದ್ರೆ ಡು ದೇ ಫಾಲೋ ದ ಮೀನ್ ಸ್ಕ್ವೇರ್ displacement proportional to the elapsed time law, or are they super diffusive, are they sub diffusive? If so, what is the nature of self driven particles? Idana active matter anta heltare ivattu. That's andre, can we really understand the propagation, motions, mechanics of live matter
ಇನ್ ಟರ್ಮ್ಸ್ ಆಫ್ ದ ಫಿಸಿಕ್ಸ್ ಪ್ರಿನ್ಸಿಪಲ್ಸ್. ಅಂದ್ರೆ ಇಲ್ಲಿ ಒಂದು ಬಯೋಫಿಸಿಕ್ಸಿನ ಅಪ್ಲಿಕೇಶನ್ ನಾನು ನಿಮ್ಗೆ ಎದುರಿಸ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಮಾಡಿದ್ರದ್ದು ಒಂದು ಉಲ್ಟಾ ಮಾಡೋಣ. ಒಂದು ಬ್ಯಾಕ್ಟೀರಿಯಾ ತಗೊಂಡು ನಾನು ಆಪ್ಟಿಕಲ್ ಟ್ವೀಸರ್ ಅಲ್ಲಿ ಹಾಕ್ತೀನಿ. ಕೇರ್ಫುಲ್, ಇಲ್ಲಿ ಟ್ರ್ಯಾಪ್ ನ ನೋಡ್ಬೇಡಿ, ಬರೀ ಬ್ಯಾಕ್ಟೀರಿಯಾ ನೋಡಿ. ಅವು ಏನ್ ಮಾಡ್ತವೆ, ಅವು ಒಂದ್ ಸ್ವಲ್ಪ ರ್ಯಾಂಡಮ್ ಮೋಷನ್ ಅಂತ ಅನ್ಸಿದ್ರು ದೇ ಆರ್ ಆಕ್ಚುಲಿ ಡೈರೆಕ್ಟೆಡ್ ಮೋಷನ್. ಅವು ರ್ಯಾಂಡಮ್ ಆಗಿಲ್ಲ, ಸ್ವಲ್ಪ ರ್ಯಾಂಡಮ್, ಸ್ವಲ್ಪ ಒಂದ್ ಕಡೆಗೆ ಚಲಿಸೋ ಹಾಗೆ ಮಾಡ್ತಾ ಇವೆ. ಅದನ್ನ ನಾನು ಒಂದು ಬ್ಯಾಕ್ಟೀರಿಯಾನೇ ಟ್ರಾಕ್ ಮಾಡಿರ್ತೀನಿ. ಇಟ್ಟಾಗ ನೋಡಿ ಏನಾಗುತ್ತೆ ಅಂತ. ಅಲ್ಲಿ ಸೆಂಟರ್ ಅಲ್ಲಿ ಇದನ್ನ ನೋಡಿ, ಅದು ರೊಟೇಟ್ ಆದಂಗ ಅನಿಸ್ತಾ ಇದೆ ಅಲ್ವಾ? ಅದನ್ನ ರೊಟೇಷನ್ಸ್ ನಾವು ಕರೆಕ್ಟ್ ಆಗಿ ಮೆಜರ್ ಮಾಡಿದ್ದೀವಿ. ಅದನ್ನ ಯಾರಾದ್ರೂ ನನ್ನ ಬೆಂಗಳೂರು ಯೂನಿವರ್ಸಿಟಿ ಆಪ್ಟಿಕಲ್ ಟ್ವೀಸರ್ ಲ್ಯಾಬ್ಗೆ ಒಂದ್ಸರಿ ಭೇಟಿ ಆದ್ರೆ ಅದನ್ನೆಲ್ಲ ನೀವು ಅಲ್ಲಿ ಹೇಗ್ ಮಾಡ್ತೀವಿ ಎಲ್ಲ ಅನ್ನೋದನ್ನ ನೋಡ್ಕೋಬಹುದು. ಸೊ ಆ ಬ್ಯಾಕ್ಟೀರಿಯಾ ರೊಟೇಟ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವೀಗ ಆಪ್ಟಿಕಲ್ ಟ್ವೀಸರ್ ಇಂದ ರಿಲೀಸ್ ಮಾಡಿದ್ರೆ ಅದು ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಅದು ಯಾಕೆ ರೊಟೇಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರೊಪೆಲರ್ಗಳಿವೆ, ಫ್ಲಾಜೆಲ್ಲಾ ಅಂತ ಹೇಳ್ತೀವಿ. ಆ ಫ್ಲಾಜೆಲ್ಲಾ ರೊಟೇಟ್ ಆಗೋದ್ರಿಂದ ಆ ಬ್ಯಾಕ್ಟೀರಿಯಾ ಮುಂದೆ ಚಲಿಸುತ್ತೆ. ಪಾಪ ಅದನ್ನ ಹಿಡಿದು ನೀವು ಒಂದು ಆಪ್ಟಿಕಲ್ ಟ್ವೀಸರ್ ಅಲ್ಲಿ ಹಾಕಿದ್ರೆ, ಪಾಪ ಅಂತ ಹೇಳಲಿಕ್ಕೆ ಬರಲ್ಲ, ಅವಕ್ಕೆ ಎಷ್ಟು ಮಟ್ಟಿಗೆ ಕಾನ್ಶಿಯಸ್ನೆಸ್ ಇದೆ ಅಂತ ನಮಗ್ ಗೊತ್ತಿಲ್ಲ. ಆವಾಗ ಅದು ನಿಂತಲ್ಲೇ ತಿರ್ಗಕ್ಕೆ ಗಿರಿಗಿಟ್ಲೆ ಹೊಡೆಯಕ್ಕೆ ಶುರು ಮಾಡುತ್ತೆ. ಸೊ ಈಗ ನಾವು ಅದನ್ನ ನಿಲ್ಲಿಸ್ಬಿಟ್ಟು ಅದರ ಫ್ಲಾಜೆಲ್ಲಾದು ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಹೇಗೆ ಪ್ರೊಪಲ್ಷನ್ ನ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ. ಇದರಿಂದ ಉಪಯೋಗ ಏನು ಅಂತ ನೀವು ಕೇಳ್ಬೋದು. ಆಕ್ಚುಲಿ ಇವತ್ತು ನ್ಯಾನೋ ಸೈನ್ಸ್ ಅಲ್ಲಿ ಒಂದು ದೊಡ್ಡ ತರ ಒಂದು ಕ್ರಾಂತಿನೇ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಸೆಲ್ಫ್ ಪ್ರೊಪೆಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಅಂತ. ಅವು ಏನ್ ಮಾಡುತ್ತವೆ, ನಿಮ್ಮ ರಕ್ತದಲ್ಲಿ ಇದು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟ್ಯಾಗ್ ಸಮ್ molecule which is a medicinal molecule to these self-propelled particles, they can go and directly attack the affected cell only. If for example cancer therapy nalli chemotherapy anta kodtare, nimgeಲ್ಲ ಕೇಳೇ ಇದೀಗ. chemotherapy ಅಲ್ಲಿ ಏನ್ ಮಾಡ್ತಾರೆ, chemicals na they flood it into the body. ಅದು ಎಲ್ಲಾ ಸೆಲ್ಗಳನ್ನ ಹೋಗಿ ಸಾಯಿಸುತ್ತೆ. ವೆರಸ್ ಈ ತರ ಟಾರ್ಗೆಟೆಡ್ ಡೆಲಿವರಿ ನಲ್ಲಿ ಅದು ಸೆಲ್ಫ್ ಪ್ರೊಪೆಲ್ಡ್ ಪಾರ್ಟಿಕಲ್ಸ್ ಇದ್ರೆ ಅದೇನ್ ಮಾಡುತ್ತೆ, ಅಫೆಕ್ಟೆಡ್ ಸೆಲ್ಸ್ ಮಾತ್ರ ಹೋಗಿ ಟಾರ್ಗೆಟ್ ಮಾಡುತ್ತೆ. ಸೊ ಈ ರೀತಿ ಕೆಲವು ಉಪಯುಕ್ತತೆಗಳು ಇದೆ. ಆದ್ರಿಂದ ಬೇಸಿಕ್ ಫೆನಾಮಿನನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸೈನ್ಸ್ ಅಲ್ಲಿ. ಹಾಗೇನೆ ನೀವು ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್, ನಾನು ಗ್ರಾವಿಟೇಷನ್ ಇದು ಮಾಡ್ತೀನಿ, ಬ್ರಹ್ಮಾಂಡದ ಆಚೆ ಏನಿದೆ ಅಂತ ನೋಡ್ತೀನಿ ಅನ್ನೋದು ಅದು ಒಂಥರ ಸೈನ್ಸೇ. ಅದಕ್ಕೆ ತುಂಬಾ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ತೆಕ್ಕೊಳ್ಳುತ್ತವೆ. ನೀವು ಎಷ್ಟು ಅದಕ್ಕೆ ನಿಮ್ಮ ಫೋಕಸ್ನ ಇಡ್ತೀವೋ ಅಷ್ಟು ಅದು ನಿಮಗೆ ತೆಕ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಆಲ್ಸೋ ಅ ಲೈಫ್ ಲಾಂಗ್ ಪ್ಯಾಷನ್. ಇಲ್ಲಿ ನಾವು ಅದನ್ನ ಒಂದು ಲಾಸ್ಟ್ ಇದು ತೋರಿಸ್ತೀವಿ, ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಸ್ ಅನ್ನ ಕೂಡ. ಇದು ಒಂದು ಯಾಕೋ ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಇದು ಬರ್ತಾ ಇದೆ. ಬಟ್ ನೀವು ಇಲ್ಲಿ ನೋಡೋದು ಏನಪ್ಪಾ ಅಂದ್ರೆ, ಅದನ್ನ ಮತ್ತೆ ಮಾಡ್ತೀನಿ, ಸ್ಟಾಪ್. ಸೊ see, these are all red blood cells. ಇದು ಕೆಲವು ರೆಡ್ ಬ್ಲಡ್ ಸೆಲ್ಸ್ ಇಲ್ಲಿ ಕ್ರೆನೇಷನ್ ಅಂತ ಹೇಳ್ತಾರೆ. ಅದು ಎಲ್ಲ ತನ್ನ ನೀರಿನ ಅಂಶನ ತೆಕ್ಕೊಂಡು ಆ ತರ ಮುರುಟಿ ಹೋಗುತ್ತೆ. ಇದು ಒಂದು ಅಫೆಕ್ಟೆಡ್ ಸೆಲ್. ಇದಕ್ಕೆ ಫಾರ್ ಎಕ್ಸಾಂಪಲ್ ನೀವು ಸಿಕಲ್ ಸೆಲ್ ಅನಿಮಿಯಾ ಇಂಥ ಸೆಲ್ಸ್ ನ ಆಪ್ಟಿಕಲ್ ಟ್ವೀಸರ್ ಒಳಗೆ ಹಾಕಿದ್ರೆ ಇಂಬ್ಯಾಲೆನ್ಸ್ ಆಫ್ ಫೋರ್ಸಸ್ ಇಂದಾಗಿ ಆ ಸೆಲ್ಲು ರೊಟೇಟ್ ಆಗುತ್ತೆ. ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದಿದ್ದು. ಓಕೆ, ಎನಿವೇ ಅದನ್ನು ತೋರಿಸಿದ್ದೀನಿ ಒಂದ್ಸರಿ. ಯು ಕ್ಯಾನ್ ಸಿ ಇಟ್ ಒನ್ಸ್ ಅಗೇನ್. ಸಿ, ದಟ್ಸ್ ದ ರೊಟೇಷನ್ ಇನ್ ಅನ್ ಆಪ್ಟಿಕಲ್ ಟ್ವೀಸರ್. ಸೊ ಈ ರೊಟೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡು ನಾವು ಸೆಲ್ಲಿನ ಹೆಲ್ತ್ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ನಾನು ಇದು ಒಂದನ್ನ ತೋರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಆಗ್ಲೇ 4 ಕಾಲ ಆಯ್ತು. ಒಂದೇನಂದ್ರೆ, ಇನ್ ಮುಂದೆ ನಾವು ಯೂನಿವರ್ಸಿಟಿಗಳಲ್ಲಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ತುಂಬಾ ನ್ಯಾರೋ ಸ್ಪೆಷಲೈಸೇಷನ್ಸ್ ತರ್ಕೋದು. ಈ ನ್ಯಾನೋ ಬಯೋಟೆಕ್ನಾಲಜಿ BSc ಏನಾಯ್ತು ನೋಡಿ, ಇವತ್ತು ಕೊಳ್ಳೆ ಹೊಡಿತಾ ಇದ್ದಾರೆ ಯಾರು ಒಬ್ರು. ಅದಕ್ಕೆ ಯಾಕಂತಂದ್ರೆ
ಅಂಡರ್ಗ್ರಾಜುಯೇಟ್ ಶುಡ್ ಬಿ ಮೋರ್ ಬ್ರಾಡ್ ಬೇಸ್ಡ್. ಎಲ್ಲ ಫಂಡಮೆಂಟಲ್ ಸೈನ್ಸಸ್ ನೀವು ಚೆನ್ನಾಗಿ ಕಲಿಬೇಕು. ಸ್ಪೆಷಲೈಸೇಷನ್ ಯಾವಾಗಲೂ ಆಮೇಲೆ ಇದು ಫೋಕಸ್ಸು ಲಾಸ್ಟ್ ಇಯರ್ ಅಲ್ಲಿ ಪ್ರಾಜೆಕ್ಟ್ ಮೂಲಕನೋ ಅಥವಾ PG ಕೋರ್ಸಸ್ ಅಲ್ಲೋ ಇರಬೇಕು. ಆಮೇಲೆ ಇನ್ನೊಂದು ನನ್ನ ತುಂಬಾ ಇದರ ಆಸೆ ಅಂದ್ರೆ ಇನ್ ಮುಂದೆ PG UG ಅಂತ ಸೆಪರೇಷನ್ ಇರಕೂಡ್ದು. UG ಇಂದಲೇ ಶುರು ಮಾಡಿ ಮಾಸ್ಟರ್ಸ್ ಕೋರ್ಸ್. ಅದು ಇವಾಗ ಹೊಸ ಎಜುಕೇಶನ್ ಪಾಲಿಸಿನಲ್ಲಿ ಅದು ಒಂದನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಸೈನ್ಸ್, ಎಲ್ಲ ಸೈನ್ಸ್ನ ಹೇಳ್ಕೊಡೋ ಜನ ತಾವೇ ಒಂದು ಸ್ವಲ್ಪ ರಿಸರ್ಚ್ ಅಲ್ಲಿ ತೊಡಗಿಸ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ಸೈನ್ಸ್ ಇವತ್ತು ಎಷ್ಟು ಒಂದು ದಿನದಂಗೆ ಇನ್ನೊಂದು ದಿವಸ ಇರೋದಿಲ್ಲ. ಆದ್ರಿಂದ ನೀವು ಒಂಥರ ವೇದ ಪುರಾಣ ತರ ಒಂದೇ ಇದನ್ನ ನೀವು ಪಾಠ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ. ಇದು ಕಾಲಕ್ಕೆ ಎಷ್ಟು ವೇಗವಾಗಿ ಬದಲಾಗ್ತಾ ಇರುತ್ತೆ ಅಂತ ಅಷ್ಟು ವೇಗದಿಂದ ನಾವು ಕೂಡ ಅದಕ್ಕೆ ಸ್ಪಂದಿಸ್ಬೇಕು. ಓಕೆ, ಆಮೇಲೆ ಒಳ್ಳೆ ಹ್ಯುಮ್ಯಾನಿಟೀಸು ಸೈನ್ಸು ಇವೆರಡು ಬೆರಕೆ ಮಾಡಿರುವಂಥ ಕೋರ್ಸಸ್ ಇದ್ರೆ ಬಹಳ ಒಳ್ಳೆಯದು. ಅದು ಇವೆಲ್ಲದನ್ನು ಈ ಹೊಸ ಪಾಲಿಸಿನಲ್ಲಿ ಹೇಳಿದ್ದಾರೆ. ಅದನ್ನ ಯಾವ ಕಾಂಪಿಟೆಂಟ್ ಲೆವೆಲ್ ಅಲ್ಲಿ ಅಳವಡಿಸ್ಕೊತಾರೆ ಅನ್ನೋದು ಬೇರೆ ವಿಷಯ, ಅದನ್ನು ನೋಡ್ಬೇಕಾಗಿದೆ. ಇಷ್ಟನ್ನು ಹೇಳಿ ನೀವೆಲ್ಲ ನನ್ನ ಮಾತನ್ನ ಇಷ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಕೇಳಿದ್ದೀರಿ, ಅದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಕ್ವಶನ್ಸ್ ಏನಾದ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹರ್ಷ ಸರ್. ಸ್ಟಾಪ್. I'll stop. Shall I continue this screen sharing? ಬೇಡ ಸರ್, ಸ್ಟಾಪ್ ಮಾಡಿ ಸರ್. Okay, I'll stop. ಅಲ್ಲ ಏನಾದ್ರು if there is a question. Okay. So I'm sorry, I may have overshot the time, but yeah. Srinath sir. Yeah, thank you. It was really brilliant talk. I could able to follow fully, even though I was traveling. Thank you, sir. You took us back to, in fact, better than what our classes anta I personally feel, because I used to also have a lot of questions with you in class. You used to ask me, but I really enjoyed your class. I have two questions. Question number 1 on repeatability. Question number 2 on light force. Question number 1, repeatability condition of science nalli oppidivi. If we have accepted it, repeatability of facts na, because which we are going to hypothesize athwa prove madodana repeatable agbeku. When it comes to error in science ge ee repeatability applicable agutta athwa adra bagge comment enu anta. First question. Very first question adu. Second question, light force tumba chanagi torsidri. I also have seen ನಿಮ್ಮ ಸ್ಟೂಡೆಂಟ್ ಕೊಯಂಬತ್ತೂರಲ್ಲಿ ಇರೋರು, ಅವರು ನಮಗೆ ತೋರಿಸಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಲೈಟ್ ಫೋರ್ಸ್ ಬಳಸ್ತೀರಾ ಅಂತ. ಜಸ್ಟ್ ಒಂದು ಎಲಾಬೊರೇಟೆಡ್ ವ್ಯೂ ಬಂದು, ಈಗ ಲೈಟ್ ಪ್ರೊಪೆಲ್ಲರ್ಸ್ ಬಳಸ್ತಿದಾರೆ, ಅಂದ್ರೆ ಲೇಸರ್ ಪ್ರೊಪೆಲೆಂಟ್ಸ್ ಅಂತ, ರಾಕೆಟ್ ಮತ್ತೆ ಈ ತರದ ಕಡೆ ಎಲ್ಲಾನು ಹೆಚ್ಚಿಗೆ ಅದು ಸ್ವಲ್ಪ ಅಡ್ವಾನ್ಸ್ಮೆಂಟ್ಸ್ ಇದೆ. ಅದ್ರ ಬಗ್ಗೆ ಏನಾದ್ರು ಒಂದ್ ಸುಮ್ನೆ ಜಸ್ಟ್ ಒಂದು ಲೈಟ್ ಅಷ್ಟೇ ಸಿಂಪಲ್ ಏನಾದ್ರು ನಿಮ್ಮ ಒಂದು ಕಾಮೆಂಟ್. ಅಲ್ಲಿಯ ಪ್ರೊಪೆಲೆಂಟ್ಸ್ ದೇ ಆರ್ ಎಕ್ಸೈಟೆಡ್ ಬೈ ಲೇಸರ್ ಲೈಟ್. So, but they are finally gaseous propellants. Yakandre, you need such high momentum transfer, but light is used because it's a safe way of igniting the propellants. It's safe and it's efficient. Yakandre, whereas if you just try a combustion engine, there's a lot of inefficiency in the combustion engine. So therefore, I think rocket fuel propellants, so laser light would be an ideal way of making things more efficient and energizing the propellant material. So that's the reason why laser is preferred. It's very interesting, Srinath, what you asked. Yakandre laser adanna ಸೃಷ್ಟಿ ಮಾಡಿದಾಗ this is a tool in search of a use ಅಂತ ಯಾರೋ ಆಸೆ ಮಾಡಿದ್ರಂತೆ. ಇವತ್ತು ನೀವು ಆಲ್ಮೋಸ್ಟ್ you cannot imagine any field of technology where the laser is not used. It's such a important tool. So yeah, that's a very interesting thing. You asked me about errors.
This is also very interesting. ನಾವು ಅದಕ್ಕೆ ನಾವು ಲ್ಯಾಬೋರೇಟರಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇವ್ರಿಗೆಲ್ಲ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಬರದೇ ಇದ್ರೆ ಮಾರ್ಕ್ಸ್ ಕಳಿಯೋದು, ಇದನ್ನೆಲ್ಲ ಮಾಡೋದು ಅತ್ಯಂತ ಅದು ಇಟ್ಸ್ ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್. 9.8 ಬರಕ್ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ದೇರ್ ಆರ್ ರ್ಯಾಂಡಮ್ ಎರರ್ಸ್, ದೇರ್ ಆರ್ ಸಿಸ್ಟಮ್ಯಾಟಿಕ್ ಎರರ್ಸ್. ನಿಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲೇ ಕೆಲವು ಇನ್ಹೆರೆಂಟ್ ಎರರ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್, ಈ ಪೆಂಡ್ಯುಲಮ್ ಅಲ್ಲಿ ನಿಮ್ಗೆ ಸ್ಮಾಲ್ ಆಂಪ್ಲಿಟ್ಯೂಡ್ಸ್ ಮಾಡದೆ ಹೋದ್ರೆ ಅದು ಸರಿಯಾದ ಹಾರ್ಮೋನಿಕ್ ಆಸಿಲೇಟರ್ ಅಲ್ಲ. A large amplitude pendulum will not give you the value of G 9.8. But again, that is explainable within what we know. So, ಆದ್ರೆ ನೀವೊಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ, ಕೆಲವು ಒಂದು ಥಿಯರಿಯಿಂದ ಡಿವಿಯೇಷನ್ಸ್ ಕಾಣ್ತಾ ಇದ್ರೆ ಆ ಡಿವಿಯೇಷನ್ಸ್ ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಆ ಥಿಯರಿಯ ಒಂದು ಕನ್ನಡಕ ಹಾಕೊಂಡು ನೀವು ನೋಡಿದ್ರೆ ಆ ಡಿವಿಯೇಷನ್ಸ್ಗೆ ನೀವು ಮಹತ್ವ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ದ ಸೋ ಕಾಲ್ಡ್ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಫಿಸಿಕ್ಸ್. ಆಕ್ಚುಲಿ ಸ್ಟ್ಯಾಂಡರ್ಡ್ ಮಾಡೆಲ್ ಏನ್ ಹೇಳುತ್ತೆ, ಅದು ಎಲ್ಲ ಫೋರ್ಸಸ್ 4 ತರ ಫೋರ್ಸ್ ಇದೆ, ಇದು ಆ ಫೋರ್ಸ್ಗೆ ಕರೆಸ್ಪಾಂಡಿಂಗ್ ಪಾರ್ಟಿಕಲ್ಸ್ ಇದೆ. There are now strong indications that standard model may not be successful in all cases. That in fact there is some new physics that we don't know, which is beyond standard model. But the experimental signatures for all such things are very small fluctuations close to zero, very close to zero. And there is zero value in a hatra ironta number galna heg measure ಮಾಡ್ತೀರಾ ನೀವು? ಅದಕ್ಕೆ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಇನ್ನೂ ಸೂಕ್ಷ್ಮವಾದ ಇನ್ಸ್ಟ್ರೂಮೆಂಟ್ಸ್ ಬರಕ್. ಸೊ ದ ಎರರ್ ಇಸ್ ಓನ್ಲಿ ಆಸ್ ಮಚ್ ಆಸ್ ದಿ ಕೇಪಬಿಲಿಟಿ ಆಫ್ ಅವರ್ ಇನ್ಸ್ಟ್ರೂಮೆಂಟ್ಸ್ ಅಲ್ವಾ? ನಮ್ಮ ಇನ್ಸ್ಟ್ರೂಮೆಂಟ್ಸ್ 1 millimeter ಲೀಸ್ಟ್ ಕೌಂಟ್ ಇದ್ರೆ 0.5 millimeter ನಲ್ಲಿ ಆಗ್ತಾ ಇರೋಂಥ ಫ್ಲಕ್ಚುಯೇಷನ್ಸ್ ನಮಗೆ ಕಾಣೋದಿಲ್ಲ. ಅದು ಹಾಗೆ ಇಲ್ಲಿ ಆದ್ರಿಂದ fluctuations are not always, sometimes fluctuations and deviations may be hiding a different science. So today we have to be cognizant of that. So I think that has I've lost you. Hello? Traveling ಅಲ್ಲಿ ಇದ್ದಾರೆ ಸರ್. Traveling. Reason for detecting the waves detect ಆಗಿದೆ ಆ ತರ ಅನ್ಸಲ್ವಾ? Exactly. Gravitational waves is a very good example of that. It is such a small phenomena that you could think of it as an error. Yeah. Very true. Very true. Thank you, sir. Thank you. Okay. And anyone else who would like Harsha? to ask me questions? ಒಂದು ನಿಮಿಷ. ಹರ್ಷಿತ್ ಕೇಳಿ, ಹರ್ಷ ಕೇಳಿ ಆಮೇಲೆ. ಯಾರೋ ತುಂಬಾ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರು, ನಾನು ಪಾಪ ಅವ್ರಿಗೆ ಅವಾಗ ಅವಕಾಶ ಕೊಡ್ಲಿಲ್ಲ. ಅವರು ಈಗ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅವರು. Good evening, sir. Good evening, Harshit. Yeah. Okay. Sir, what is your opinion on does the excellence depends upon the prize they won? It's also a very good. In fact, many times the prize defeats the excellence. ಏನಾಗುತ್ತೆ, ತುಂಬಾ ಜನ ನೊಬೆಲ್ ಪ್ರೈಸ್ ವಿನ್ನರ್ಸ್, ನಿಮ್ಗೊಂದು ಉದಾಹರಣೆ, ಅವರ ನೊಬೆಲ್ ಪ್ರೈಸ್ ಬಂದ ಕೂಡ್ಲೆ ಅವ್ರು ಮಾಡಿರೋ ಒಂದು ತುಂಬಾ ವಯಸ್ಸಾದ್ಮೇಲೆ ಕೊಡ್ತಾರೆ, ಅದು ಬೇರೆ ವಿಷಯ. ಬಟ್ ಈವನ್ ಯಂಗ್ಸ್ಟರ್ಸ್ ಕೆಲವರಿಗೆ ಬಂದ ನಿದರ್ಶನಗಳಿದೆ. ದೇರ್ ಯು ಸಿ ದಟ್ ಪೋಸ್ಟ್ ನೊಬೆಲ್ ಪ್ರೈಸ್ ದೇ ಗೋ ಇನ್ ಟು ಅ ಲಾಂಗ್ ಸ್ಟೇಟ್ ಆಫ್ ಸ್ಲೀಪ್. ಅವ್ರು ಮಾಡೋಂಥ ಸಂಶೋಧನೆಗೆ ಹೆಚ್ಚು ಬೆಲೆನೇ ಇರೋದಿಲ್ಲ. So many times prizes discourage excellence, not encourage. So they discourage continuing excellence. ಆದ್ರೆ ಇದಕ್ಕೊಂದು ವಿರೋಧವಾದ್ದು ನಾನು ಹೇಳ್ತೀನಿ. ಈ ಆಪ್ಟಿಕಲ್ ಟ್ವೀಸರ್ಗೆ ಅದನ್ನ ಡಿಸ್ಕವರ್ ಮಾಡಿದ್ದು 1986 ಅಲ್ಲಿ. ಓಕೆ, ಅದು ಆಕ್ಸಿಡೆಂಟಲ್ ಡಿಸ್ಕವರಿ. ಆರ್ಥರ್ ಆಶ್ಕಿನ್ ಅನ್ನೋನು what he did was he put some particles in a strong laser beam and then he went home. He was working in AT&T Bell Labs. The next day he came and he found that all those particles had aligned along the laser beam. And suddenly when he saw that, he realized how powerful this was. But he got the Nobel Prize at the age of 92,
when he was in just 3 years ago, 2018 ನಲ್ಲಿ ನೊಬೆಲ್ ಪ್ರಶಸ್ತಿ ಬಂತು. ಅಂದ್ರೆ ಆಪ್ಟಿಕಲ್ ಟ್ವೀಸರ್ಸ್ ಬಳಕೆ ಎಷ್ಟು ಎಕ್ಸ್ಪ್ಲೋಸಿವ್ ಆಗಿ ಬೆಳೀತು ಅಂದ್ರೆ, ಆದ್ರೆ ಅವನಿಗಿಷ್ಟು ವರ್ಷ ಆಯ್ತು ಅವನನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ. ಆದ್ರೆ ನಿಮ್ಗೊಂದು ತಮಾಷೆ ಹೇಳ್ತೀನಿ. ವೆನ್ ದೇ ಅನೌನ್ಸ್ ದಟ್ ಹಿ got the optical tweezer, the great old man said, please give me time, I don't want to react, I'm working now on solar cells. ಅವನು ಆಗ್ಲೇನೆ ಆಪ್ಟಿಕಲ್ ಟ್ವೀಸರ್ಸ್ ನ ಮರ್ತ್ಬಿಟ್ಟು ಸೋಲಾರ್ ಸೆಲ್ ರಿಸರ್ಚ್ ಅಲ್ಲಿ ತೊಡಗಿಸ್ಕೊಂಡಿದ್ದ. ನೊಬೆಲ್ ಪ್ರೈಸ್ ಬಂತು, ಹೋಯ್ತು, ನನಗೇನು ಅದರಿಂದ ನಷ್ಟ ಇಲ್ಲ ಅನ್ಕೊಂಡು ಅವನು ಬೇರೆ ಸಂಶೋಧನೆಯಲ್ಲಿ ತೊಡಗಿಸಿದ. ಅಂದ್ರೆ ನಾನು ಏನ್ ಹೇಳಕ್ ನೋಡ್ತಾ ಇದ್ದೀನಿ ಅಂದ್ರೆ, prizes should not determine excellence. Excellence should be driven by your deep interest in knowledge and in science. You can even think of it as a worship to God. You know, it is one way of, and that is a deep commitment. And that when that commitment and interest is there, I also don't say ability. Now, yaru ಎಕ್ಸ್ಟ್ರಾರ್ಡಿನರಿ ಅಬಿಲಿಟಿ ಇರ್ಬೇಕಾಗಿಲ್ಲ, ಅದು ದೇವ್ರು ಕೊಟ್ಟದ್ದು. ಅದು ಇಲ್ಲಿ ಇಲ್ಲದೆ ಇರ್ಲಿ, ನಿಮ್ಮ ಹಾರ್ಡ್ ವರ್ಕು ಇಂಟ್ರೆಸ್ಟ್ ಎರಡಿದ್ರೆ ಬಹಳ ಮುಂದೆ ಹೋಗಕ್ ಸಾಧ್ಯ. ಅವಾರ್ಡ್ಗಳು ಬರತ್ವೆ, ಬರ್ದೇನೂ ಇರುತ್ತವೆ, ಅದು ಬೇರೆ ವಿಷಯ. ಆದ್ರೆ ಅವಾರ್ಡ್ ಬಂದವರು ಎಷ್ಟು ಸರಿ ಸೋಂಬೇರಿತನ ಬೆಳೆಸ್ಕೊಳ್ಳೋದು ನೋಡಿದ್ರೆ ನನಗೆ ಯಾವ ಅವಾರ್ಡು ಬೇಡಪ್ಪ, ಇದು ನಾವು ಮಾಡೋ ಕೆಲಸದ ಒಂದು 10 ನಮ್ಮ ಸ್ಟೂಡೆಂಟ್ಸ್ ಮೆಚ್ಚಿದ್ರೆ ಸಾಕು ಅಂತ ಅನ್ಕೊಂಡು ನಾವು ಕೆಲಸ ಮಾಡಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಐ ಥಿಂಕ್ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಟೋರಿನೂ ಅದೇ ಅನ್ಸುತ್ತೆ. ಲಿಥಿಯಂ ಅಯಾನ್ ಬ್ಯಾಟರಿಗೆ ಲಾಸ್ಟ್ ಇಯರ್ ನೊಬೆಲ್ ಪ್ರೈಸ್ ಬಂತು. ಐ ಥಿಂಕ್ 90 years ಅಲ್ಲಿ ಅವ್ರಿಗೆ ಲ್ಯಾಬ್ ಅಲ್ಲಿ ಇದ್ರು ಅವ್ರ ಕೆಲಸ. ಹಿ ವಾಸ್ ವರ್ಕಿಂಗ್ ಇನ್ ಲ್ಯಾಬ್ ಅಟ್ ದಿ ಏಜ್ ಆಫ್ 90. Absolutely. They continue to work and they have no, you know, this is just incidental awards. ಏನು ನೊಬೆಲ್ ಪ್ರೈಸ್ ಬರುತ್ತೆ, ಕೆಲವು ಮರ್ತೇ ಬಿಟ್ಟಿರ್ತೀವಿ ನಾವು, ಬಟ್ ಅವ್ರ ಕೆಲಸ ನಡೀತಾ ಹೋಗುತ್ತೆ. ಅದು ಸರ್, ಐನ್ಸ್ಟೈನ್ ಅವರು ಪಬ್ಲಿಷ್ ಮಾಡಿರೋ 3 papers ಕೇಳಿದ್ರಲ್ಲ ಸರ್? ಹೇಳ್ತೀರಾ ಹರ್ಷಿತ್? ಸರ್, ಅದ ನನ್ ಗೊತ್ತಿರೋದು ಹೇಳ್ತೀನಿ. ಅದು ಕಾನ್ಸೆಪ್ಟ್ಸ್ ಆಫ್ ರಿಯಾಲಿಟಿ ಆಫ್ ಲೈಟ್, ಮಾಸ್, light, matter and time. That came much later. The 3 papers I'll tell you. One was on it's called on the electrodynamics of moving bodies. That actually led to what is called the special theory of relativity. Special theory of relativity. That was one. The other one was an explanation for the photoelectric effect. That led to the birth of quantum mechanics. Okay, like early quantum theory was based on Planck's idea, Einstein's idea, and so on. Okay, so, and the third one was on Brownian motion, on this, and that led to firmly establishing that molecules are a reality. ಅಲ್ಲಿವರೆಗೂ ಮಾಲಿಕ್ಯೂಲ್ಸ್ ನ ನೋಡಕ್ ಆಗ್ತಾ ಇರ್ಲಿಲ್ಲ. ಅದಿದೆಯೋ ಇಲ್ವೋ ಅಂತಂದ್ರೆ half the physicists, ಇನ್ಫ್ಯಾಕ್ಟ್ ಇನ್ನೊಂದು ಕತೆ ಹೇಳ್ಬೇಕು. ಬೋಲ್ಟ್ಸ್ಮನ್ ಅನ್ನೋ ಒಬ್ಬ ಗ್ರೇಟ್ ಜರ್ಮನ್ ಫಿಸಿಸಿಸ್ಟ್, ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಬೋಲ್ಟ್ಸ್ಮನ್ ಕಮಿಟೆಡ್ ಸೂಯಿಸೈಡ್. ಯಾಕಂತಂದ್ರೆ ಅವನು ಮಾಲಿಕ್ಯೂಲ್ಸ್ ಅಲ್ಲಿ ನಂಬಿದ್ದವನು, ಆದ್ರೆ ಅವನಿಗೆ ಎವಿಡೆನ್ಸ್ ಇರ್ಲಿಲ್ಲ. ಆದ್ರೆ ಅವನ ಎಲ್ಲ ಥಿಯರಿಗೂ ಮಾಲಿಕ್ಯೂಲ್ ಆಧಾರವಾಗಿತ್ತು. ಅದನ್ನ ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ಬೋಲ್ಟ್ಸ್ಮನ್ ಅಂದ್ರೆ, ಎಷ್ಟು ಕ್ರೂರವಾಗಿ ಅವನ್ನ ನಿಂದನೆ ಮಾಡಿದ್ರು ಅಂದ್ರೆ, ಅವನು ತಡ್ಕೊಳಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡ. ಆದ್ರಿಂದ ಮಾಲಿಕ್ಯೂಲ್ಸ್ ನ ಫರ್ಮ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ಬ್ರೌನಿಯನ್ ಮೋಷನ್ ಎಕ್ಸ್ಪ್ಲನೇಷನ್ ಮೂಲಕ. ಅದು ಯಾತಕ್ಕಾಗತ್ತೆ ಅಂತ ಇನ್ಫ್ಯಾಕ್ಟ್ ಅವೊಗಾಡ್ರೋ ನಂಬರ್ನ ಒಂದು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಐನ್ಸ್ಟೈನ್. ಸೊ ಇವು 3 ಪೇಪರು 3 ಹೊಸ ದಿಕ್ಕುಗಳನ್ನೇ ತೋರಿಸ್ಕೊಟ್ಬಿಡ್ತು ನಮ್ಗೆ ಫಿಸಿಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಟಾಕ್ ಸರ್. ನೀವು 9.8 ಮೀಟರ್ ಎಕ್ಸಾಕ್ಟ್ಲಿ ಬರೋದಿಲ್ಲ ಅಂತ ಹೇಳಿದ್ರಲ್ವಾ? ಆಕ್ಚುಲಿ ನಾನು 9.8 ಮೀಟರ್ ಯಾರಾದ್ರೂ ಆನ್ಸರ್ ಮಾಡಿದ್ರೆ ನನಗೆ ತುಂಬಾ ಸಸ್ಪೆಕ್ಟ್ ಆಗ್ಬಿಡುತ್ತೆ. ಐ ವಿಲ್ ಬಿ ಶ್ಯೂರ್ ದಟ್ he has copied or he has simply written without doing any experiment. Or fudged. Yeah. Actually problem ಏನಂದ್ರೆ
ಪ್ರಾಬ್ಲಮ್ ಏನಂದ್ರೆ ಈಗಲೂ ನಾನು ಬಹಳಷ್ಟು ಜನ ಪೇಪರ್ಸ್ ನೋಡ್ತೀನಿ. ಸೊ ಆ ಪೇಪರ್ ನಲ್ಲಿ ಬರೆಯೋರು ಬಹಳಷ್ಟು ಜನ ಅವರು ಎರರ್ ಬಾರಿ ಹಾಕೋದಿಲ್ಲ. ಸೊ ನನಗೆ ಆ ಎರರ್ ಬಾರ್ ಇಲ್ಲಿರೋದು ನೋಡಿದಾಗಲೆಲ್ಲ ಮೊದಲು ಕೇಳೋ ಪ್ರಶ್ನೆ, ಈವನ್ PhD ಮಾಡಿರೋರು ಸಹ PhD ವೈವಾದಲ್ಲಿ ನಾನು ಬಹಳಷ್ಟು ಜನ ನೋಡಿದೀನಿ, ಎರರ್ ಬಾರ್ ಒಂದು ನಂಬರ್ ಕೊಟ್ಟಿರ್ತಾರೆ, ಎರರ್ ಬಾರೇ ಇರೋದಿಲ್ಲ ಅಲ್ಲಿ. ಸೊ ಅವ್ರಿಗೆಲ್ಲ ಹೇಳೋದು ಎರರ್ ಬಾರ್ ಎಷ್ಟೇ ದೊಡ್ಡದಿದ್ರು ಎರರ್ ಬಾರ್ ಇದೆ ಅಂತಂದ್ರೆ ನೀವೇನೋ ಮಾಡಿದಿರಿ ಅಂತ ಗ್ಯಾರಂಟಿ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಸರ್ ಥ್ಯಾಂಕ್ ಯು ವೆರಿ ಮಚ್ ಅದನ್ನ ರಿಮೈಂಡ್ ಮಾಡಿದ್ದಕ್ಕೆ. ಮತ್ತೆ ನಿಮ್ಮ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ನೀವು ಹೇಳಿದ್ರಲ್ವಾ, ಡಿಗ್ರಿ ಲೆವೆಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ, ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ. ಹೋಪ್ಫುಲಿ ಅದು ತುಂಬಾ ಬೇಗ ಬರ್ಲಿ ಅಂತ. ಯಾಕೆಂದ್ರೆ ಈಗ ಬಹಳಷ್ಟು ರಿಸರ್ಚ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಬರೀ ಒಂದು ನೀವ್ ಹೇಳಿತರ ಒಂದ್ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಯಾರೊಬ್ರು ಬರ್ದಿರ್ತಾರೆ, ಇನ್ನು ಎಷ್ಟೋ ಸರಿ ಏನಾಗುತ್ತೆ ಸ್ಟೂಡೆಂಟ್ಸ್ ಬೇರೆ ಅವರ ಸೀನಿಯರ್ಸ್ ಫುಲ್ ಕಾಪಿ ಮಾಡಿ ಅದು ಆನ್ಸರ್ ಬರ್ತಿರೋ ಸಹ ನಾನು ನೋಡಿದೀನಿ. ಅದು ಬಿಟ್ಟು ಆಕ್ಚುಲಿ ಅದು ರಿಸರ್ಚ್ ತಪ್ಪೇ ಆಗಿರ್ಬೋದು, ಅದು ಹೇಳ್ತಾರಲ್ವಾ ಎಡವದೇ ಇದ್ರೆ ನೀವು ನಡೆಯೋ ಕಲಿಯಲ್ಲ ಅಂತ. ಅದನ್ನ ನಮ್ಮ ಟೀಚರ್ಸ್ ಸ್ವಲ್ಪ ಇದ್ ಮಾಡ್ಬೇಕು, ತಪ್ಪು ಮಾಡಿದ ತಕ್ಷಣ ಅವನ್ನ ಕೀಳೇ ಇದ್ ಮಾಡೋದ್ ಬದಲು ಅದನ್ನು ಮಾಡ್ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗಿರೀಶ್. ನಾನು ತಾವು ಹೇಳಿದಕ್ಕೆ ಒಂದು ಆಡ್ ಮಾಡಕ್, ನಾವು ಏನ್ ಮಾಡ್ತಾ ಇದೀವಿ ತಪ್ಪು ಅಂತಂದ್ರೆ, ಅವ್ರಿಗೆ ಆರ್ಗ್ಯುಮೆಂಟ್ ಮಾಡೋದ್ ಹೇಗೆ ಅನ್ನೋದು ನಾವು ಹೇಳ್ಕೊಡ್ತಾ ಇಲ್ಲ. ನಾವು ಬರೀ ಫ್ಯಾಕ್ಚುಯಲ್ ನಾಲೆಡ್ಜ್ ನ ಕೇಳ್ತೀವಿ ಹೊರತು, ಕೇಳೋಂಥ ಪ್ರಶ್ನೆಲು ಸಪೋಸ್ ಆಟಮ್ ಬರೀ 2 ಡೈಮೆನ್ಷನಲ್ಸ್ ಅಲ್ಲಿ ಇದ್ದಿದ್ರೆ ಏನು ನೀವು ಅದ್ರ ಬಗ್ಗೆ ಏನನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೇಳಿ. ಆವಾಗ ಅವರು ದೇರ್ ಇಮ್ಯಾಜಿನೇಷನ್ ಇಸ್ ಆಲ್ಸೋ ಆಕ್ಟಿವೇಟೆಡ್. ನಿಮಗೆ ಗೊತ್ತಿರೋಂಥ ಸೈಂಟಿಫಿಕ್ ನಾಲೆಡ್ಜ್ ನ ಉಪಯೋಗಿಸ್ಕೊಂಡು ಪ್ರೆಡಿಕ್ಟ್ ಮಾಡಕ್ ಶುರು ಮಾಡಿ ಅಂತ. Such questions lead them into thinking critically and thinking about research. ನಾವು ಸುಮ್ಮನೆ ರಿಪ್ರೊಡ್ಯೂಸ್ ಈ ಕೊಟ್ಟಿದ್ದನ್ನೇ ಎಲ್ಲೋ ಗೂಗಲ್ ಅಲ್ಲಿ ನೋಡ್ಕೊಂಡು ಕಲಿಬಹುದು, ಅದನ್ನೇ ಹೇಳ್ಕೊಡೋದು, ಅದನ್ನೇ ನಾವು ಈಗ ನೋಡಿ NEP ಮಾಡಕ್ ಕೊಟ್ಟಿದ್ರೆ ಬಹಳ ಒಳ್ಳೇದು. ಆದ್ರೆ ಸಾಕಷ್ಟು ಮೇಷ್ಟ್ರುಗಳೇ ಇಲ್ವಲ್ಲಪ್ಪ ಕಾಲೇಜ್ಗಳಲ್ಲಿ. ಅರ್ಧಕ್ಕರ್ಧ ಕಾಲೇಜಸ್ ದೇ ಆರ್ ರನ್ನಿಂಗ್ ವಿತ್ 1 ಫ್ಯಾಕಲ್ಟಿ 2 ಫ್ಯಾಕಲ್ಟಿ ಗೆಸ್ಟ್ ಫ್ಯಾಕಲ್ಟಿ ಅಂತ ನೀವು ಎಷ್ಟು ಅವ್ರಿಗೆ ಕಮಿಟ್ಮೆಂಟ್ ಅಪೇಕ್ಷಿಸಕ್ ಸಾಧ್ಯ? ಪಾಪ ನಾನು ಅವ್ರ ತಪ್ಪು ಅಂತಲ್ಲ ಹೇಳ್ತೇನೆ. ದೇ ಶುಡ್ ಪಾಪ್ಯುಲೇಟ್ ಅವರ್ ಕಾಲೇಜಸ್. ಎಷ್ಟು ಮಕ್ಕಳು ಎಷ್ಟೊಂದು ಜನ ಸೈನ್ಸ್ ಬರ್ತಾ ಇದ್ದಾರೆ ಇವತ್ತು, ಯುನೋ. ಅಂಡ್ ಇಟ್ಸ್ ಅ ಗುಡ್ ಡಿಗ್ರಿ, ಇಟ್ಸ್ ಅ ಬೇಸಿಕ್ ಫೌಂಡೇಶನಲ್ ಡಿಗ್ರಿ. ತುಂಬಾ ಬೇರೆ 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 ಜ್ಞಾನ ಶಾಖೆಗಳಿಗೆ ಅವರು ಹೋಗ್ಬಹುದು. ಅವರು ಬಹಳ ಒಳ್ಳೆ ಫೌಂಡೇಶನ್ ಅದು. ಅದನ್ನೆಲ್ಲ ನಾವು ಸ್ವಲ್ಪ ಎಲ್ಲರೂ ಒಟ್ಟು ಸೇರಿ ಈಗ ಇದ್ರ ಕಡೆಗೆ ಗಮನ ಹರಿಸೋ ಒಂದು ಸಂದರ್ಭ ಬಂದಿದೆ. ಹೌದು ಸರ್, ನೀವು ಹೇಳಿತರ 2D ಮಾಲಿಕ್ಯೂಲ್ಸ್ ಹೇಳಿದ್ರಲ್ವಾ, ಅದೇ ತರ ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ತುಂಬಾ ಜನಕ್ಕೆ. ಏನು ಅಂತ, ನೀವು ಕನ್ನಡಿ ಮುಂದೆ ನಿಂತ್ಕೊಂತೀರಿ, ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮಗೆ ಎಡದ್ದು ಬಲದ್ದು ಎಡದರ ಕಾಣುತ್ತೆ, ಅದೇ ನೀವು ತಲೆ ಕೆಳಗೆ ಕಾಣಲ್ಲ ಅಂತ. ಒಂದು ಎಷ್ಟು ಜನ ಅದು ಊಹೆ ಮಾಡಿ ಬರೀತಾರೆ ಗೊತ್ತಾ? ತುಂಬಾ ಅದು ಖುಷಿ ಆಗುತ್ತೆ ಅವರು ಏನೇನು ಊಹೆ ಮಾಡ್ತಾರೆ ಅನ್ನೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಿರೀಶ್ ಸರ್ ಕೂಡ ನಿಮ್ ಸ್ಟೂಡೆಂಟ್ ಅಂತ ಅನ್ಸುತ್ತೆ, ಕರೆಕ್ಟಾ ಸರ್? ಇಲ್ಲ ಮ್ಯಾಮ್, ನಾನು ಅವ್ರ ಸ್ಟೂಡೆಂಟ್ ಆಗೋ ಭಾಗ್ಯ ಇರ್ಲಿಲ್ಲ ನನಗೆ. ಬಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನನಗೆ ಯಾವಾಗ್ಲೂ ಮುಖಚಹರೆ ಜ್ಞಾಪಕ ಇರುತ್ತೆ, ಹೆಸರುಗಳು ಮರ್ತು ಬಿಡ್ತೀನಿ. ಬಟ್ ಗಿರೀಶ್ ಅವ್ರನ್ನ ನಾನು ನೋಡಿಲ್ಲ ಮುಂಚೆ. ಬಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸರ್. ನಾನು 98 ಅಲ್ಲಿ ಜಾಯ್ನ್ ಆದೆ, 98 ಅಲ್ಲಿ ಮುಗಿಸಿದೆ ನಾನು. ಓಕೆ ಗಿರೀಶ್, ನಾನು ಆ ವರ್ಷನೇ ಸೇರಿದೆ. ನೀವು ಆ ವರ್ಷ ಜಾಯ್ನ್ ಆದ್ರಿ? ಹೌದು. ನಾನೀಗ ಅದು ಬಿಟ್ಟು ಈಗ 4 ವರ್ಷ ಆಯ್ತು. ಅಲ್ಲಿ ಈಗ ಸೆಂಟ್ರಲ್ ಯೂನಿವರ್ಸಿಟಿ ಹೈದರಾಬಾದ್ ಅಲ್ಲಿ ಕೆಲಸ ಮಾಡ್ತೀನಿ. ಗ್ರೇಟ್ ಸರ್, ನೈಸ್ ಟು ಸೀ ಯು ಅಗೈನ್. ಹರ್ಷ, ಜೋರಾಗಿ ಮಾತಾಡು ಹರ್ಷ. ಹಲೋ, ಯಾರು? ಹರ್ಷ ಕೇಳಿಸ್ತಿಲ್ಲ. HS ಹರ್ಷ. ಓಕೆ, ಕೇಳಿ ಹರ್ಷ. ಸ್ವಲ್ಪ ನಿಮ್ಮ ಧ್ವನಿ ಬಿಟ್ಟು ಬರ್ತಾ ಇದೆ. ಇದು ಸ್ವಲ್ಪ ಇದಿದೆ. ಬೇಕಾದ್ರೆ ಪ್ರಶ್ನೆ ಕೇಳಿ. ಓಕೆ, ನೋ ಪ್ರಾಬ್ಲಮ್. ನರಹರಿ ಸರ್, ಅವರು ಮ್ಯೂಟ್ ಆಗಿದೆ. ಒಬ್ಬರದು ಅನ್ಮ್ಯೂಟ್ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ನರಹರಿ ದತ್ತ ಅಂತ ಹೇಳಿ, ಫ್ರಮ್ ISRO.
Okay. Recently, 2 months back, I have retired. Okay. I am having one small fundamental doubt after hearing your lecture. One is your molecular movement. Either it is randomly, it is moving. It is not in a linear motion. Everything you have told, very nice. But only thing is how the molecule gets the energy for that movement. That I could not able to understand the energy, because neither energy will be not created, not destroyed, and some source may be there for creating that type of energy. Okay, so this is a very nice question. The energy is actually the energy created because of the thermal environment. So it's a circular argument in a way, and I know that you may not be. See, when you say half mv squared is 3/2 kT, what you're saying is there are 3 degrees of freedom, and each of them has. So this is called as the equipartition theorem. Now the point is, we are making a very close connection between V squared, the average V squared, and the absolute temperature. In other words, we are saying that the movement is the temperature. So that can be acquired by any external source of heat, perhaps, or even radiation. If radiation gets absorbed into the system, the molecules acquire an energy, obviously, right? Because if you take a frozen system and you put energy into it, the system defreezes it and it becomes a liquid. What happens when it defreezes? It has acquired a certain temperature, and it's on account of the temperature that you see the molecules undergoing random movement. In other words, temperature is nothing but the random movement of molecules. So in a way, why is there temperature? There's temperature because that source of body has absorbed the energy from some other source. That's because some other source's energy is going into converting the random motion of molecules, in other words. So temperature is movement in a way. What I mean is, temperature is directly proportional to the molecular movement. Can you say? Yes, absolutely. Absolutely. If the mean squared velocity becomes larger, then that means that the system is at a higher temperature. That's why if you plot the distribution function, that is how many molecules versus the velocity, you will see that it's a curve. It's some kind of a Gaussian curve. And that curve shifts to greater and greater values of the velocity as the temperature of the system goes up. So finally, if it is in the lower temperature, there is no molecular movement. No, that's not true. There is a quantum fluctuation. Always zero energy has something called the 0 point energy is also a fluctuating energy. When you learn quantum mechanics, you will learn that zero energy does not mean zero movement, because there is an uncertainty in the energy. So there is some slight fluctuations about the mean. This is a very interesting phenomena. It's called the residual energy. So zero energy ke yaudanu neevu tagondu hogake sadhyave illa. ಒಂದು ಸಣ್ಣ ಕ್ವಾಂಟಮ್ ಆಫ್ ಎನರ್ಜಿ ಇರುತ್ತೆ. ಹಾಗೇನೆ ವ್ಯಾಕ್ಯೂಮ್, ನೀವು ಒಂದು ಐಡಿಯಲ್ ವ್ಯಾಕ್ಯೂಮ್ ನ ಸೃಷ್ಟಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ಎಲ್ಲಾ ರೇಡಿಯೇಷನ್ ಬ್ಲಾಕ್ ಮಾಡಿ, ಎಲ್ಲಾ ಮ್ಯಾಟರ್ ಬ್ಲಾಕ್ ಮಾಡಿ ಒಂದು ಅಬ್ಸಲ್ಯೂಟ್ ವ್ಯಾಕ್ಯೂಮ್. ಆ ವ್ಯಾಕ್ಯೂಮ್ ಅಲ್ಲೂ ಒಂದು ಎನರ್ಜಿ ಇರುತ್ತೆ. ಅದನ್ನ 0 point energy ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ ದ ಕ್ವಾಂಟಮ್ ವ್ಯಾಕ್ಯೂಮ್. ಓಕೆ, ಯಾ. So this is a great mystery of nature. Yeah, but quantum mechanics confirms that. That's why you can't go to absolute zero temperature. That is forbidden in nature. You can go very close to zero, but never to zero. Good evening, sir. Yes. Sir, my name is Harsha. Hello, Harsha. Yeah. Yes, sir. Sir, there are 2 questions of mine. First is that everybody say that Galileo invented telescope
like that. But when we go to some monuments of India, we see that some persons are holding like telescope-like objects. So, which what is your particular opinion? example? Which particular example are you talking about? So, like near Hassan, there are so many monuments. There are some stone carvings which show that there are telescopes. So what is your opinion about this? Okay, my opinion is the following. It depends on how old the stone carving. If it predates, see, Galileo died in 1642, and 1642 was the year when Isaac Newton was born. So if these monuments predate that, then we have to ask two questions. One is, are they really telescopes? Because even ಒಂದು ತಾಳೆಗರಿನ ಸುತ್ತಿ ನೀವು ಕೈನಲ್ಲಿ ಅದನ್ನ ಇಟ್ಕೊಂಡಿದ್ರೆ, or even if there's a scroll of paper was known before telescope. It may also look like a telescope. So one is it really a telescope? The second thing is, when was the statue carved? Because if it is post Galileo, then your hypothesis becomes wrong. It is. So Galileo did not invent telescope, by the way. Actually, the use of lenses and the combination of lenses to view distant objects coming closer, that was known in Galileo's times. Actually, there is no real idea of who invented it. What Galileo is credited with is that he used such telescopes to make observations and to make systematic observations of the starry heavens. That's why he is called as the father of experimental science. So I'm not so sure that, in fact, I don't think telescopes existed in ancient India. Sir, I asked this question because the circular-like objects, like the cylindrical objects, were held near their eyes, and their one eye was closed, like the picture where what they were carved. I see. It was looking like that. I see. Could it be a microscope? ಇದು ನೀವು ಬೇಲೂರು ಹಳೆಬೀಡಲ್ಲಿ ಹೇಳೋದ? Yes, sir. ಹೌದು. ಬೇಲೂರು ಹಳೆಬೀಡಲ್ಲ? Okay. Yeah, I'd be interested. See, one thing in science is you should be unprejudiced. So ಬೇರೆ ಎವಿಡೆನ್ಸ್ ನಿಮಗೆ ಕಂಡ್ರೆ ಅದು ನಿಜವಾಗ್ಲೂ ಎವಿಡೆನ್ಸ್ ಆಗಿದ್ರೆ ಅದನ್ನ ಒಪ್ಪಲೇಬೇಕು. ಬಟ್ ನಮಗ್ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಅದನ್ನ ಮಾಡಿಲ್ಲ. ಬಟ್ it would be interesting to view it and whether it was the use of a telescope or ಅವ್ರಿಗೂ ಒಂದು ಇದು ದೂರದರ್ಶಕನೋ ಅಥವಾ ಅದು ಮೈಕ್ರೋಸ್ಕೋಪ್ ತರದ ಆಬ್ಜೆಕ್ಟು, ಇದನ್ನೆಲ್ಲ ನಾವು ಸ್ವಲ್ಪ ಇತಿಹಾಸ ಮತ್ತೆ ಆಗಿನ ಬರಹಗಳು ಇದರಲ್ಲಿ ಸಂಶೋಧನೆ ನೋಡಿ ಹೇಳ್ಬೇಕು. ಖಂಡಿತ ಅದು ದಟ್ ಇಸ್ ಪಾಸಿಬಿಲಿಟಿ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಸರ್ ನಾವ್ ಯಾವಾಗ್ಲೂ ಲೈಟ್ ನ ಅದು ವೇವ್ ಕೂಡ ಆಗಿರ್ಬೋದು ಅಥವಾ ಪಾರ್ಟಿಕಲ್ ಕೂಡ ಆಗಿರ್ಬೋದು ಅಂತ ಹೇಳ್ತೀವಿ. ಬಟ್ ಆದ್ರೆ ನನ್ಗೆ ಪರ್ಸನಲಿ ಏನ್ ಅನ್ಸೋದು ಅಂದ್ರೆ, ಲೈಟ್ ಬರೀ ಪಾರ್ಟಿಕಲ್ ಯಾಕಂದ್ರೆ ವೇವ್ ಕೂಡ ಪಾರ್ಟಿಕಲ್ ಇಂದ ಕೂಡಿರುತ್ತೆ. ಜೊತೆಗೆ ಪಾರ್ಟಿಕಲ್ ಅಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಮಾತ್ರ ಅದು ವೇವ್ ಆಗ ಸಾಧ್ಯ ಅಂತ ಹೇಳ್ಬಿಟ್ಟು. ನೀವು ಅನ್ಕೊಂಡಿರೋ ತರದ ಪಾರ್ಟಿಕಲ್ ಅಲ್ಲ ಅದು. ಯಾಕಂತಂದ್ರೆ ಇದರಲ್ಲಿ ಒಂದು ವಿಚಿತ್ರವಾದ ಫೆನಾಮಿನಾ ಇದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ. ಅದ್ ಏನಪ್ಪಾ ಅಂದ್ರೆ, ನೀವು ಯಾವ ತರ ಸಂಶೋಧನೆ ಮಾಡ್ತಿರೋ ಲೈಟ್ ನ ಗುಣನ ಅಳಿಯಕ್ಕೆ, ಆ ಸಂಶೋಧನೆ ಪ್ರಕಾರ ಅದು ರಿಸಲ್ಟ್ ಕೊಡುತ್ತೆ. ಹಂಗಂದ್ರೆ ನೀವು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಅದರ ಬಗ್ಗೆ ನೀವು ಬಹುಶಃ ಓದ್ತೀರಿ. ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನ ನೀವು ಹೇಗೆ ಅನಲೈಸ್ ಮಾಡ್ಬೋದು ಅಂತಂದ್ರೆ, ಅದನ್ನ ಕೇವಲ ಒಂದು ವೇವ್ ಅಂತ ಪರಿಗಣಿಸಿ ಮಾತ್ರ ನೀವು ಮಾಡಕ್ ಸಾಧ್ಯ. ಅದೇನೆ ನೀವು 2 ಸ್ಲಿಟ್ ಇರುತ್ತಲ್ಲ, ನೀವು 1 ಸ್ಲಿಟ್ ನ ಮುಚ್ಚಿದ ಕೂಡ್ಲೆ ಅದು ಪಾರ್ಟಿಕಲ್ ತರ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ಅದು ಲೈಟ್ಗೆ ಗೊತ್ತಿರಲ್ಲ. ನಾವು ಯಾರೋ ಗಿರೀಶ್ ನನ್ನ ಈ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಆದ್ರಿಂದ ನಾನು ಅವ್ರು ಮಾಡಿದಾಗೆಲ್ಲ ಪಾರ್ಟಿಕಲ್ ತರ ಬಿಹೇವ್ ಮಾಡ್ಬೇಕು, ಅವ್ರು ಮಾಡದೇ ಇದ್ದಾಗ ನಾನು ವೇವ್ ಆ ತರ ಅಲ್ಲ. ಅದು 2 ಗುಣಗಳು ಅದ್ರೊಳಗಿದೆ ಅಂತ ಅದನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳುತ್ತೆ. ಇದನ್ನ ನಮ್ಗೆ ಒಪ್ಪದ್ ಕಷ್ಟ. ಯಾಕಂದ್ರೆ ನಮ್ಮ
ಮನಸ್ಸು ಹೇಗಿರುತ್ತಂದ್ರೆ ಇದು ಐದರ್ ಇದು ಅಥವಾ ಅದು ಎರಡೂ ಆಗಿರುತ್ತೆ ಅಂದ್ರೆ ಅದೇನು ಹೆಂಗೆ ಅಂತ. ಸೊ ಅದನ್ನ ನೀವು ಬೇರೆ ರೀತಿಲೇ ಅರ್ಥೈಸ್ಕೋಬೇಕು. ಓಕೆ, ಸೊ ನೀವು ಮುಂದಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಅಭ್ಯಾಸ ಮಾಡಿದಾಗ ಇದು ಒಂದು ನಿಮಗೆ ಕಾಣ್ತಾ ಹೋಗುತ್ತೆ. ಈ ಡುವಾಲಿಟಿ ಅನ್ನೋದ್ರ ಜೊತೆಗೆ ನಾವು ಬದುಕಬೇಕು. ಅದು ಎರಡೂ ಹೌದು, ಎರಡೂ ಅಲ್ಲ. ಹಾಗೆ. I think it is an interesting question asked by Harsha. Good, keep very it up. nice. Very Thank good, you, sir. very good. Good question. Yeah, very nice. ಸೊ ಆಯ್ತು. ಕ್ವಶನ್ಸ್ ಬೇರೆ ಏನಾದ್ರೂ ಇದೆಯಾ? ಕ್ಲೋಸ್ ಮಾಡೋಣ. ಕ್ವಶನ್ಸ್ ಏನಾದ್ರೂ ಇದೆಯಾ? ಓಕೆ, ಯಾರು ಇಲ್ಲ ಅನ್ಸುತ್ತೆ. ಓಕೆ ಸರ್, ಎಂಡ್ ಮಾಡೋಣವಾ? ಹಾ ಸರ್, ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಆಕ್ಚುಲಿ ಕೂಲ್ ಆಗಿ ಹೋಯ್ತು ಕ್ಲಾಸ್ ಇವತ್ತು, ಮೆಲೋಡಿಯಾಗಿ ಹೋಗ್ತಾ ಇತ್ತು. So nice. So interesting. It was very, very interesting. Thank you. I was second time acknowledging it. ಈ ಮೇಷ್ಟ್ರುಗಳಿಗೆಲ್ಲ ಒಂದ್ ಹೇಳ್ತೀನಿ, ಮೇಷ್ಟ್ರುಗಳಿಗೆ ಯಾವಾಗ್ಲೂ ಆಡಿಯನ್ಸ್ ಬೇಕು. ನನಗೆ ಟೀಚಿಂಗ್ ತುಂಬಾ ಇಷ್ಟ. ನನಗೆ ಯಾವಾಗ್ಲೂ ಐ ಮಿಸ್ ವೆನ್ ಐ ಡೋಂಟ್ ಟೀಚ್. ಅದರಿಂದ ಎಸ್ಪೆಷಲಿ ಯಂಗರ್ ಪೀಪಲ್, ಅವರು ಎಷ್ಟು ಒಳ್ಳೆ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ, ನಿಮ್ಮ ಹೋಸ್ ಕೂಡ ಎಷ್ಟೊಂದು ಜನ ತುಂಬಾ ಒಳ್ಳೆ ಪ್ರಶ್ನೆಗಳು ನನಗೆ ಕೇಳ್ತಾರೆ. ಸೊ ಸರ್, 2 hours ಆಗ್ತಾ ಬರ್ತಿದೆ, ಬಟ್ ಟೈಮ್ ಹೋಗಿದ್ ಗೊತ್ತಾಗ್ತಾ ಇಲ್ಲ ಸರ್. ಆ ತರ ಹೋಗ್ತು ಕ್ಲಾಸ್. ಟೈಮ್ ಡೈಲೇಷನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಪಾಪ ಶ್ರೀನಾಥ್ ಅವ್ರನ್ನ ಕಾರಲ್ಲೇ ಕೂರ್ಸ್ಬಿಟ್ಟಿದೀವಿ. ಹೌದೌದು, ನನ್ಗೆ ಮಳೆಯಿಂದ ಆಯ್ತು, ಬಟ್ ಐ ವಾಸ್ ರಿಯಲಿ ಎಂಜಾಯಿಂಗ್ ಇಟ್ ಸರ್. Thank you. 100% enjoyed. Yeah. And please keep up this activity. It's a very good activity. Sure. After the class, naale naadidrallu ಒಂದು ಸ್ವಲ್ಪ ಮಾತಾಡೋಣ. Okay, it's a very good idea, and I'm so happy that Supriya is also giving you able assistance, very able assistance. She is a main, sir. She is a main. We are assisting her. Okay. Sir, Dharwad Religion Science ಇಂದ ಒಂದು ಮೆಸೇಜ್, Regional Science Center, Dharwad Regional Science Center. Okay. ಏನ್ ಹೇಳಿದಾರೆ ಹೇಳಿ. ಅವರು ಅದೇ ಹರ್ಷ ಕೇಳಿರೋದಕ್ಕೆ ಅದು ಫೋಟೋ ಪಿಕ್ಚರ್ ಕಳ್ಸಿದ್ದಾರೆ ಸರ್. Okay. ಸರ್, ಶೇರ್ ಮಾಡ್ಲಾ? ಖಂಡಿತ ಶೇರ್ ಮಾಡಿ. ಒಂದ ನಿಮಿಷ. ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ಇಸ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್. ಅಲ್ಲಿ ನಮ್ಮ ಶಿವಪ್ರಸಾದ್ ಅಂತ. Okay. In fact, I wanted to make a comment. Actually ಏನಾಗಿದೆ ಗೊತ್ತಾ ಸರ್, ಟೆಲಿಸ್ಕೋಪ್ ಅಲ್ಲ, ವ್ಯೂವಿಂಗ್ ಟ್ಯೂಬ್ಸ್ ಅಂತ ಬರೋದು ಓಲ್ಡನ್ ಡೇಸ್ ಅಲ್ಲೂ. ಯಾಕಂದ್ರೆ ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ಮೆಟಲ್ ಮೇಕಿಂಗ್. ಆ ಮೆಟಲ್ ಮೇಕಿಂಗ್ ಮಾಡೋ ನಿಮ್ಗೆ ಮನೆಯಲ್ಲಿ ಕೊಳವೆ ಊದೋದ್ ಬರುತ್ತಲ್ಲ ಸರ್, ಹೊಗೆ ಊದೋ ಕೊಳವೆ. ಸಣ್ಣ ಮಕ್ಳಿದ್ದವಾಗ ಅದನ್ನ ಊದೋದ್ರ ಜೊತೆಗೆ ನೋಡೋದು ಮಾಡ್ತಿದ್ವಿ ನಾವು. ಓಕೆ. ಸೊ ವ್ಯೂವಿಂಗ್ ಟ್ಯೂಬ್ ಅನ್ನೋದು ಇಟ್ಸ್ ಅನ್ ಇನ್ಹೆರೆಂಟ್, ನಾಟ್ ಆಸ್ ಎ ಟೆಲಿಸ್ಕೋಪಿಕ್ ಪರ್ಸ್ಪೆಕ್ಟಿವ್ ಅಂತ. ಏನಕ್ಕೆ ಬಳಕೆ ಆಗ್ತಾ ಇತ್ತು? ದೂರದ ನೋಡಕ್ಕೆ ಸರ್, ನಾವು ದೂರದ ನೋಡಕ್ಕೆ ಕ್ಲಾರಿಟಿ ಸಿಗುತ್ತೆ ಆಕ್ಚುಲಿ. ಅಲ್ಲ, ದೂರದ ನೋಡೋದಕ್ಕೆ ಏನೋ ಒಂಥರ ಲೆನ್ಸ್ ಬೇಕಲ್ಲಪ್ಪ. ಇಲ್ಲ, ವಿತೌಟ್ ಲೆನ್ಸ್ ಆಲ್ಸೋ ಇಫ್ ಯು ಲುಕ್ ಅಟ್ ಎ ಲಾಂಗರ್ ಸಿಲಿಂಡರ್ ಇಟ್ ಗಿವ್ಸ್ ಯು ಅ ಕ್ಲಿಯರ್ ಪಿಕ್ಚರ್ ಅಂತ. ಇದು ನಾರ್ಮಲಿ ಒಲೆ ಊದುವಾಗ ಕೊಳವೆಯಲ್ಲಿ ಊದ್ತಿರ್ತಾರಲ್ವಾ, ಊದಿದಾದ್ಮೇಲೆ ಬೆಂಕಿ ಹೊತ್ಕೊಂಡ್ಮೇಲೆ ಕೊಳವೆಗೆ ಏನು ಕೆಲಸ ಇರಲ್ಲ, ಊದೋ ಕೊಳವೆಗೆ. ಬಟ್ ಅವಾಗ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ನೋಡಕ್ ಉಪಯೋಗಿಸ್ಕೊತಾರೆ. ಹಿಂಗೆ ಬಹುಶಃ ಏನ್ ಗೊತ್ತಾ, ಫೀಲ್ಡ್ ಆಫ್ ವ್ಯೂ ನ ಕಡಿಮೆ ಮಾಡಿದಾಗ ನೀವು ಫೋಕಸ್ ಮಾಡಬಹುದು ಇದ್ರ ಮೇಲೆ, ಅದಿರಬಹುದು. ದೀಸ್ ಆರ್ ಆಲ್ ನಾಟ್ ಟೆಲಿಸ್ಕೋಪ್ಸ್ ಆಕ್ಚುಲಿ. ದೀಸ್ ಆರ್ ಆಲ್ ಕಾಲ್ಡ್ as viewing tubes ಅಂತ. ಅಂದ್ರೆ ಕಾಮನ್ ಆಗಿ ಅದು ಬ್ಯಾಂಬೂ ಟ್ಯೂಬ್ಸ್ ಅಲ್ಲಿ ನೋಡೋರು, ಮೆಟಲ್ ಟ್ಯೂಬ್ಸ್ ಇರೋದು, ಅಥವಾ ಐರನ್ ಟ್ಯೂಬ್ಸ್ ಎಲ್ಲ ಇರೋದು. Girish wants to say something. Yeah, but I thank you very much for the Regional Science Center representative who, that's a really interesting thing. So once again, we should be completely open-minded. We should not say ಈ civilization ಇಂದ ಏನು ಬರ್ಲಿಲ್ಲ ಅಂತಲೂ ಹೇಳೋದು ತಪ್ಪು, ಎಲ್ಲದೂ ನಮಗ್ ಗೊತ್ತಿತ್ತು ಅನ್ನೋದು ತಪ್ಪು. ಎಲ್ಲಾ ಸಿವಿಲೈಸೇಷನ್ಸ್ ಅಲ್ಲೂ ಬೇರೆ 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 ಹಂತದಲ್ಲಿ ಪ್ರಫೌಂಡ್ ಥಿಂಗ್ಸ್ ಬಂದಿದೆ. ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಅಲ್ಲೂ ತುಂಬಾ ಪ್ರಫೌಂಡ್ ಥಿಂಗ್ಸ್ ಬಂದಿದೆ. ಅದಕ್ಕೆ ಸರಿಯಾಗಿ ಇವತ್ತು ದಾಖಲೆ ಆಗ್ಬೇಕಾದ್ರೆ, ಯಾಕಂದ್ರೆ ಅರ್ಧ ಸತ್ಯ ಅರ್ಧ ಸುಳ್ಳು ಎಲ್ಲ ಹೇಳುವಂತದ್ದು ಒಳ್ಳೇದಲ್ಲ, ನಮಗೆ ಅದು ಅಪಚಾರ.
ಗಿರೀಶ್ ಸರ್. ಗಿರೀಶ್ ಬೆಟರ್ ಯು ಕ್ಯಾಮ್ರಾ ಆನ್ ಮಾಡಿ ಒಂದ್ಸತಿ ಸರ್ ನೋಡ್ಬಿಡ್ಲಿ ನಿಮ್ಮನ್ನ. ಮಾತಾಡಿದ್ರು ಅವಾಗೆ. ಏನು ಆಡ್ ಮಾಡ್ಬೇಕು ಅಂದ್ರೆ ವಾಟ್ ಎವರ್ ಇದು ಶ್ರೀನಾಥ್ ಹೇಳಿದ್ಮೇಲೆ ಅದು ಇಲ್ಲಿ ಫೀಲ್ಡ್ ಆಫ್ ವ್ಯೂ ಜೊತೆಲಿ ಅಪಾರ್ಚರ್ ಸಹ ವರ್ಕ್ ಆಗ್ತಿದೆ ಅನ್ಸುತ್ತೆ. ಅದ್ರ ಮೂಲಕ ನೋಡುವಾಗ ಕಣ್ಣು ಸ್ಪಿಂಟ್ ಮಾಡ್ತಾರೆ. ಸ್ಪಿಂಟ್ ಮಾಡಿದಾಗ ಆಟೋಮೆಟಿಕಲಿ ಅಪಾರ್ಚರ್ ನ್ಯಾರೋ ಆಗಿರೋದ್ರಿಂದಾಗಿ ವೆರಿ ಗುಡ್ ಪಾಯಿಂಟ್ ಜಾಸ್ತಿ ಇದಾಗ್ತದೆ. ಹೌದು, ಕರೆಕ್ಟ್. ದಟ್ ಫೋಕಸಸ್ ಇನ್ ಒಂದು ಫೋಕಸಿಂಗ್ ಎಫೆಕ್ಟ್ ಇರುತ್ತಲ್ಲಿ ಲೆನ್ಸ್ ಇಲ್ಲದೆ ಇದ್ರು. ಯಾಕಂದ್ರೆ ನೀವು ಸ್ಕ್ವಿಂಟ್ ಮಾಡಿದಾಗ you're letting in through a smaller aperture. Very good point. Yeah, wonderful. See, this is the creativity of science. ಯಾಕಂದ್ರೆ ನೀವು ಅದು ಬೇರೆ ಬೇರೆ ನಿಮಗೆ ಗೊತ್ತಿರೋ ನಾಲೆಡ್ಜ್ ನ ಉಪಯೋಗಿಸಿ ಅದು ಹೇಗಿರ್ಬಹುದು ಅನ್ನೋ ಸಂಶೋಧನೆ, ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಿಜವಾಗ್ಲೂ. ದಿಸ್ ಇಸ್ ಬಟ್ ಅದನ್ನ ತೋರಿಸ್ಬಿಟ್ಟು ಟೆಲಿಸ್ಕೋಪ್ ಗೆಲಿಲಿಯೋಗ್ ಮುಂಚೆ ನಮ್ಮ ಹತ್ರ ಇತ್ತು, ಈ ತರ ಎಲ್ಲಾನು ಕೆಲವು ಬೇಕಾಗಿಲ್ಲ. ಗೆಲಿಲಿಯೋಗ್ ಮುಂಚೆ ಇತ್ತು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಈ ತರದ ಎಕ್ಸ್ಪೆರಿಮೆಂಟ್ಸ್ ಇತ್ತು ಅಂತ ಹೇಳ್ಕೋಬಹುದು ಅಷ್ಟೇ. ಹೌದು. ಆಮೇಲೆ ಶ್ರೀನಾಥ್, ನಮ್ಮಲ್ಲಿ ಫಿಸಿಕ್ಸ್ ಅಲ್ಲ ಮ್ಯಾಥಮ್ಯಾಟಿಕ್ಸ್ ಸಿಕ್ಕಾಪಟ್ಟೆ ಬೆಳೆದಿತ್ತು, ಸಿಕ್ಕಾಪಟ್ಟೆ ಹೌದು. ಅವ್ರೊಬ್ಬರೇ ಅಲ್ಲ, ಭಾಸ್ಕರ, ಆರ್ಯಭಟ್ಟ, ಅದೇ ಫಾರ್ ಹೆಡ್. ಕ್ಯಾಲ್ಕುಲಸ್ ಖಂಡಿತ ನಮಗ್ ಮೊದಲೇ ಗೊತ್ತಿತ್ತು. ಅದು ಎಲ್ಲಿದೆ ಅದನ್ನ ಹೇಳ್ಬೇಕು ನಾವು, ಎಲ್ಲಿ ಇಲ್ವೋ ಎಲ್ಲಾದು ನಮಗ್ ಗೊತ್ತಿತ್ತು ಅಂತ ಹೇಳಿದ್ರೆ ಆವಾಗ ಜನ ನಮ್ಮನ್ನ ಗಂಭೀರವಾಗಿ ತಗೊಳಲ್ಲ. ಬಟ್ ಡೆಫಿನೆಟ್ಲಿ ಅವರ್ ಮ್ಯಾಥಮ್ಯಾಟಿಕ್ಸ್ ವಾಸ್ ವೆರಿ ಸುಪೀರಿಯರ್. ಇಟ್ ವಾಸ್ ಗ್ರೇಟ್ ಮ್ಯಾಥಮ್ಯಾಟಿಕ್ಸ್. ಹಾಗೇನೆ ಸಸ್ಯಶಾಸ್ತ್ರ, ಆಮೇಲೆ ಮೆಟಲರ್ಜಿ, ಸಮ್ ಆಫ್ ಅವರ್ ಏನ್ಷಿಯಂಟ್ ಉಕ್ಕು ಸ್ಟೀಲ್ ಅಂತಿದೆಯಲ್ಲ, ಅದು ಶಾರದಾಸ್ ಫೈಂಡಿಂಗ್ಸ್ ಎಲ್ಲ ತುಂಬಾ ಹೌದು. ಅದು ಬಹಳ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಶಾರದಾ ಶ್ರೀನಿವಾಸನ್. ಸೊ ವಿ ಸರ್ಟನ್ಲಿ ಹ್ಯಾಡ್ ವೆರಿ ಸುಪೀರಿಯರ್ ಟೆಕ್ನಾಲಜೀಸ್. ಅದು ಇಲ್ಲ ಅಂತ ಹೇಳಂಗೆ ಇಲ್ಲ. ಬಟ್ ಅದು ಬರೀ ಒಂದೇ ಸಮುದಾಯದಿಂದ ಬಂತು ಅನ್ನೋದು ಸುಳ್ಳು. ಅದು ಎಲ್ಲಾ ತರದ್ದು ಜನ. ಇಂಡಿಯಾ ಇಸ್ ಅ ಸ್ಟ್ರಾಂಗ್ ಕಂಟ್ರಿ ಬಿಕಾಸ್ ಆಫ್ ಇಟ್ಸ್ ಡೈವರ್ಸಿಟಿ. ಸರ್, ಮ್ಯಾಥ್ಸ್ ಜೊತೆಲಿ ನಮ್ ಇಂಡಿಯನ್ಸ್ ಮೆಷರ್ಮೆಂಟ್ಸ್ ಅಲ್ಲಿ ತುಂಬಾ ಪರಿಣಿತಿ ಹೊಂದಿದ್ರು. ನನಗೆ ತುಂಬಾ ಆಶ್ಚರ್ಯಕರವಾಗಿದ್ದು ಅಂದ್ರೆ ಇನ್ ಒಂದು ಸೂರ್ಯ ಸಿದ್ಧಾಂತದಲ್ಲಿ ಒಂದು ಕಡೆ 4.2 ಮಿಲಿ ಸೆಕೆಂಡ್ಸ್ ನ ಮೆಷರ್ ಮಾಡ್ತಾರೆ. ಆ ಮೆಷರ್ ಮಾಡ್ಲಿಕ್ಕೆ ಅವರು ಒಂದು ಇದು ಕೊಡ್ತಾರೆ, ಏನೋ ಟೆಕ್ನಿಕ್ ಕೊಡ್ತಾರೆ. ಟೆಕ್ನಿಕ್ ಇನ್ ದ ಸೆನ್ಸ್ ಮೆಷರ್ಮೆಂಟ್ ಮಾಡೋಕೆ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ಗ್ರಾಮ್ ಚಿನ್ನ ತಗೊಂಡು ಇಷ್ಟು ಉದ್ದದ ಒಂದು ವೈರ್ ಮಾಡಿ, ಆ ವೈರ್ ಮೂಲಕ ಒಂದು ರಂಧ್ರ ಮಾಡಿ, ಆ ರಂಧ್ರದಿಂದ ಇಷ್ಟು ನೀರು ಕೆಳಗೆ ಹೋದ್ರೆ ಅದು 4.2 ಮಿಲಿ ಸೆಕೆಂಡ್ಸ್ ಅಂತ ಹೇಳ್ತಾರೆ. ಸೊ ದಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಆಲ್ಮೋಸ್ಟ್ ಲೈಕ್ ಎ ಸ್ಟ್ಯಾಂಡರ್ಡ್. ಈ ತರ ತುಂಬಾ ಮೆಷರ್ಮೆಂಟ್ಸ್ ತುಂಬಾ ಚೆನ್ನಾಗಿ ಇದು ನಮ್ಮಲ್ಲಿ ತುಂಬಾ ಇದಿತ್ತು, ಆತರ ಎಕ್ಸ್ಪರ್ಟೈಸ್ ಇತ್ತು ಅಂತ. ಇತ್ತು ಖಂಡಿತ. ಆಮೇಲೆ ಎಕ್ಸ್ಪೆರಿಮೆಂಟಲ್ ಸೈನ್ಸ್ಗೆ ತುಂಬಾನೇ ಇಲ್ಲಿ ಬಹುಶಃ ಏನಾಯ್ತು ಅಂತಂದ್ರೆ, ಆ ಎಕ್ಸ್ಪೆರಿಮೆಂಟ್ಸ್ ಮಾಡೋರ್ಗೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋರ್ಗೆ ಒಂದು ಅವರ ನಡುವೆ ಒಂದು ರಂಧ್ರ ಇತ್ತು ಅಂತ ನನ್ನ ಊಹೆ. ಅದು ನಾವು ಸರ್ ಮ್ಯೂಟ್ ಆಗಿದೆ. ಸರ್ ನಮಸ್ತೆ ಸರ್. ನಮಸ್ತೆ. ಓ ಚಂದ್ರಿಕಾ ಸರ್. ಹಲೋ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಬ್ಯಾಂಗ್ಳೂರ್. ಹೌದು ನಮಸ್ತೆ ಚಂದ್ರಿಕಾ. ನೈಸ್ ಟು ಸಿ ಯು ಆಫ್ಟರ್ ಅ ಲಾಂಗ್ ಟೈಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್. ನಂದು ಒಂದು ಪಾಯಿಂಟ್ ಆಡ್ ಮಾಡ್ಬೇಕಿತ್ತು ಸರ್. ಈ ಅದು ಅವ್ರು ಹೇಳಿದ್ರಲ್ಲ ಸರ್, ಬೇಲೂರು ಹಳೆಬೀಡಲ್ಲ ಅದು ಏನ್ ನೋಡಿದ್ರು ಅಂತ ಹೇಳಿದ್ರಲ್ಲ ಸರ್, ಇದ್ರಲ್ಲಿ ನಾವು ಈ ಬಂದೂಕಲ್ಲೆಲ್ಲಾನು ತುಂಬಾ ದೂರದ ಇದರಿಂದ ಶೂಟ್ ಮಾಡೋದು, ಅದ್ರಲ್ಲೆಲ್ಲ ಕಾನ್ಸೆಪ್ಟ್ ಇರುತ್ತಲ್ಲ ಸರ್. ಅಂತ ಇವಾಗ ಅವ್ನು ಬೇರೆ ಯಾವ್ದೋ ಬಿಲ್ಡಿಂಗ್ ಅಲ್ಲಿ ನಿಂತಿರ್ತಾನೆ, ಇದು ನಾವ್ ಮೂವೀಸ್ ಎಲ್ಲ ನೋಡಿರ್ಬೋದು ಸರ್. ಕೆಲವೊಂದು ಬಂದೂಕುಗಳಲ್ಲಿ ಅವ್ರು ಅದನ್ನ ಪಿನ್ ಪಾಯಿಂಟ್ ಮಾಡಿ ಶಾರ್ಪ್ ಶೂಟರ್ಸ್ ಏನಿರ್ತಾರಲ್ಲ ಸರ್, ಅವರು ಸೊ ಅದ್ರಲ್ಲಿ ಇದೇ ಸೇಮ್ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೊಂಡಿರ್ತಾರಲ್ಲ ಸರ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಐ ವಾಂಟ್ ಟು ಆಡ್ ದಿಸ್ ಪಾಯಿಂಟ್. Correct. The so-called gun scope, the rifle scopes work on the same principle. Yeah, you're absolutely right. Yeah. Sir, ಈ ಸಲ PhD ಜಾಯಿನ್ ಆಗಿದ್ದೀನಿ ಸರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ. ಓ ವೆರಿ ಗುಡ್. ಯಾರ ಜೊತೆ ಕೆಲಸ ಮಾಡ್ತೀರಾ ಸರ್? ದೊಡ್ಡಮನಿ ವಿಜಯ್ ಕುಮಾರ್. ಓಕೆ, ಆಸ್ಟ್ರೋಫಿಸಿಕ್ಸ್ ಅಲ್ಲಿ. ಓಕೆ, ವೆರಿ ಗುಡ್, ನೈಸ್. ಅಲ್ಲೇ ಆ ಲಿಂಕ್ ಅಲ್ಲೇ ನನಗೆ ನಿಮ್ಮ ಈ ರೆಫರೆನ್ಸ್ ಸಿಕ್ತು ಸರ್. ಸೊ ಐ ವಾಸ್ ಸೋ ಹ್ಯಾಪಿ
Thank you. So I joined this, sir. Thank you, sir. Thank you very much, sir. Thank you. Sir, ಕ್ಲೋಸ್ ಮಾಡೋಣ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಬಂತು. ಸುಮಾರು ಡಿಸ್ಕಷನ್ ಸೆಷನ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಥ್ಯಾಂಕ್ ಯು. ಕ್ಲೋಸ್ ಮಾಡಿ. ಯಾವಾಗ್ಲೂ ಡಿಸ್ಕಷನ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ನಮ್ಗೆ ಹೊಸದು ಗೊತ್ತಾಗುತ್ತೆ. ನಂಗೆ ಈ ಬೇಲೂರು ಹಳೆಬೀಡು ತುಂಬಾ ಈಗ ನಾನು ಅಲ್ಲಿ ಹೋಗಿ ನೋಡ್ಬೇಕು. ಹಾ ಸರ್. ಸರ್ ನಿಮ್ಮ ಟೈಮ್ಗೆ ನಿಮ್ಮ ಪ್ರೆಸೆನ್ಸ್ಗೆ ಧನ್ಯವಾದಗಳು ಸರ್. ಹಾಗೆ ಇಲ್ಲಿ ಸುಮಾರು ಜನ ನಮಗ್ ಗೊತ್ತಿಲ್ಲದೆ ಇರೋ ಅಂತವ್ರು ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ ನಮ್ ಜೊತೆ. ಅದ್ರಲ್ಲಿ ಗಿರೀಶ್ ಸರ್ ನಮ್ ರಿಸೋರ್ಸ್ ಪರ್ಸನ್ ಕೂಡ ಆಗಿದ್ರು, ಅವ್ರು ಕೂಡ ಇದ್ದಾರೆ. ಶ್ರೀನಾಥ್ ಸರ್ ಇದ್ದಾರೆ. ಹಾಗೆ ಧಾರವಾಡ ರಿಲಿಜಿಯನ್ ಸೈನ್ಸ್ ಸೆಂಟರ್ ಅವ್ರು ಇದ್ದಾರೆ. ಸೊ ಎಲ್ಲಾರ್ಗುನು ನಾವು ನರಹರಿ ಸರ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನ ಬೇರೆ ಎಲ್ಲಾ ಕ್ರಿಯಾಕ್ಟಿವ್ ಮೆಂಬರ್ಸ್ ಏನೇನಿದ್ದಾರೆ ಎಲ್ಲಾರ್ಗು ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಸೆಷನ್ ನ ಇಲ್ಲಿ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸರ್.